ಶ್ರೀ ಗುರುಭ್ಯೋ ನಮಃ. 7 ಬೆಟ್ಟಗಳ ಒಡೆಯನಾದಂಥ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂಥ ಶ್ರೀನಿವಾಸ ತಾನು ಅನುಗ್ರಹವನ್ನು ಜಗತ್ತಿಗೆ ಮಾಡಬೇಕು ಅನ್ನೋ ಭಾವನೆಯಿಂದಲೇ ಶ್ರೀಕೃಷ್ಣ ರೂಪದಲ್ಲಿ ಶ್ರೀಮದ್ ಭಗವದ್ಗೀತೆ ಎಂಬ ದೊಡ್ಡ ಗ್ರಂಥವನ್ನು ನಮಗೆ ಕಾಣಿಕೆಯಾಗಿ ನೀಡಿದ್ದಾನೆ. ಸಮಸ್ತ ಭಕ್ತಜನರು ಶ್ರೀಮದ್ ಭಗವದ್ಗೀತೆಯನ್ನು ಉಪಯೋಗಿಸಿಕೊಂಡು ಮೋಕ್ಷವನ್ನು ಪಡೆಯಬೇಕು. ಇದು ಭಗವಂತನ ಸಂಕಲ್ಪ. ಆ ಸಂಕಲ್ಪಕ್ಕೆ ಅನುಗುಣವಾಗಿ ತಿರುಮಲ ತಿರುಪತಿ ದೇವಸ್ಥಾನಗಳ ಅಂಗಸಂಸ್ಥೆಯಾದಂಥ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ, ಅದರ ಒಂದು ಭಾಗವಾದ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿ ನಮಗಾಗಿ ನಿಮಗಾಗಿ ಪ್ರಸ್ತುತಪಡಿಸುವ ಅತ್ಯಂತ ಉತ್ತಮವಾದ ಕಾರ್ಯಕ್ರಮಗಳಲ್ಲಿ ಒಂದು ಶ್ರೀಮದ್ ಭಗವದ್ಗೀತೆಯ ವಾಚನ ಮತ್ತು ಪ್ರವಚನ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ನಾವೀಗ ಸನ್ನಿಹಿತರಾಗಿದ್ದೇವೆ. ವಿಶೇಷವಾಗಿ ಭಗವದ್ಗೀತೆಯನ್ನು ಒಂದು ಶ್ಲೋಕವನ್ನಾದರೂ ಪ್ರತಿನಿತ್ಯದಲ್ಲಿ ಪಠನ ಮಾಡಬೇಕು ಅಂತ ಗರುಡ ಪುರಾಣ ಸಾರಿ ಸಾರಿ ಹೇಳ್ತಾ ಇದೆ. ಒಂದು ಶ್ಲೋಕವಾಗದೆ ಹೋದರೆ ಶ್ಲೋಕದ ಅರ್ಧ ಭಾಗವನ್ನಾದರೂ ಓದಬೇಕು. ಇಲ್ಲ, ಭಗವದ್ಗೀತೆಯ ಶ್ಲೋಕದ ಒಂದು ಪಾದ, ಒಂದು ಅಕ್ಷರವನ್ನಾದರೂ ಓದಿದರೆ ಆವಾಗ ಯಮದೇವರು ನರಕಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗೋದಿಲ್ಲ. ಭಗವದ್ಗೀತಾ ಕಿಂಚಿದದೀತ ಗಂಗಾ ಜಲರವ ಕಣಿಕಾ ಪೀತ ಸಕೃದಪಿ ಏನ ಮುರಾರಿ ಸಮರ್ಚ ಕ್ರಿಯತೆ ತಸ್ಯ ಯಮೇನ ನಚರ್ಚ ಅಂತ ಶಂಕರಾಚಾರ್ಯರು ಈ ಆದೇಶವನ್ನು ನೀಡ್ತಾ ಇದ್ದಾರೆ. ಸ್ವಲ್ಪ ಭಗವದ್ಗೀತೆಯ ಪಾರಾಯಣ ಪ್ರವಚನ ಮಾಡಿದರೂ ಸಾಕು. ಭಗವದ್ಗೀತಾ ಕಿಂಚಿದದೀತ ಗಂಗಾ ಜಲರವ ಕಣಿಕಾಪೀತ, ಒಂದು ಕಣ ನಮ್ಮ ಜೀವನದಲ್ಲಿ ಒಮ್ಮೆ ಆದರೂ ಕೂಡ ಗಂಗಾ ನದಿಯ ನೀರನ್ನು ಪಾನ ಮಾಡಿದ್ದೇ ಆದರೆ ಸಕೃದಪಿ ಏನ ಮುರಾರಿ ಸಮರ್ಚ, ಒಮ್ಮೆ ಆದರೂ ಭಕ್ತಿಯಿಂದ ಭಗವಂತನ ಪಾದಗಳಿಗೆ, ಶ್ರೀನಿವಾಸ ದೇವರ ಪಾದಗಳಿಗೆ ಭಕ್ತಿಯಿಂದ ಕುಸುಮಗಳನ್ನು ಸಮರ್ಪಣೆ ಮಾಡಿ ಕೃಷ್ಣಾರ್ಪಣ, ಇದೇ ನಾನು ನಿನಗೆ ಮಾಡುವ ಪೂಜೆ ಅಂತ ಒಮ್ಮೆ ಅರ್ಚನೆಯನ್ನು ಮಾಡಿದರೆ ಸಾಕು, ಯಮ ನಮ್ಮನ್ನು ಚರ್ಚೆ ಮಾಡೋದಿಲ್ಲ. ಅರ್ಥಾತ್ ಯಮನ ಆಲಯವಾದ ನರಕಾಲಯದ ಬಾಗಿಲನ್ನು ನಾವು ತಟ್ಟೋದಿಲ್ಲ, ನೇರವಾಗಿ ಸ್ವರ್ಗಕ್ಕೆ ಹೋಗುತ್ತೇವೆ ಅಂತ ಶಂಕರಾಚಾರ್ಯರು ತುಂಬ ಸರಳವಾಗಿ ಆದರೆ ಗಹನವಾದ ವಿಚಾರವನ್ನು ತಿಳಿಸ್ಕೊಟ್ಟಿದ್ದಾರೆ. ಆದ್ದರಿಂದ ಭಗವದ್ಗೀತೆಯ ಪಾರಾಯಣ ಇದು ಒಂದು ಎಲ್ಲ ಪಾರಾಯಣಗಳಂತೆ ಪಾರಾಯಣ ಅಲ್ಲ. ಭಕ್ತಿ ಶ್ರದ್ಧೆಗಳಿಂದ ಗೀತೆಯ ಪಾರಾಯಣ ಪ್ರವಚನವನ್ನು ಮಾಡಬೇಕು. ಅದರಿಂದ ಉತ್ತಮವಾದ ಮೋಕ್ಷವನ್ನು ಕೂಡ ನಾವು ಪಡೆಯಬಹುದು. ಆ ಕಾರ್ಯಕ್ರಮದತ್ತ ನಾವು ಸಣ್ಣ ಸಣ್ಣ ಹೆಜ್ಜೆಗಳನ್ನು ಇಡ್ತಾ ಇದ್ದೇವೆ. ತಿರುಮಲ ತಿರುಪತಿ ದೇವಸ್ಥಾನದ ವತಿಯಿಂದ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿ ನಮ್ಮ ಮನೆಗಳಿಗೆ ಈ ಕಾರ್ಯಕ್ರಮವನ್ನು ತಲುಪಿಸ್ತಾ ಇದೆ. ಇದೀಗ ನಾವು ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮದಲ್ಲಿ 8ನೇ ಅಧ್ಯಾಯದ ಪ್ರವಚನವನ್ನು ಆರಂಭದಲ್ಲಿ ಕೇಳ್ತೇವೆ. ಅನಂತರದಲ್ಲಿ 8ನೇ ಅಧ್ಯಾಯದ ಶ್ಲೋಕಗಳನ್ನು ಕೂಡ ನಾವು ಪಠನವನ್ನು ಮಾಡಿ ಶ್ರೀನಿವಾಸನ ಪದಾರವಿಂದಗಳಿಗೆ ಸಮರ್ಪಣೆಯನ್ನು ಮಾಡೋಣ. ಬನ್ನಿ, ನಿಮ್ಮ ಪುಸ್ತಕಗಳನ್ನು ತೆಗೆದಿಟ್ಟುಕೊಳ್ಳಿ. ಇದೀಗ ನಾನು ಶ್ಲೋಕಗಳನ್ನು ಹೇಳ್ತಾ ಇದ್ದೇನೆ. ಆ ಶ್ಲೋಕಗಳನ್ನು ತಾವು ಪಠನ ಮಾಡಬೇಕು. ಆರಂಭದಲ್ಲಿ ಗುರು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರು ಶ್ರೀಪಾದ ಪಂಕಜೇ. ಶ್ರೀನಿವಾಸ ದೇವರ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯ ನಾಮಕಂ ಆನಂದೇನ ದದರ್ಶಾಥ
ಆನಂದನಿಲಯಾಲಯೇ ಆನಂದನಿಲಯಾಲಯೇ. ಎಲ್ಲರೂ ಒಟ್ಟಾಗಿ ಆ ಭಗವಂತನಿಗೆ ನಡೆಸುವ ಈ ಕಾರ್ಯಕ್ರಮದ ಸಂಕಲ್ಪವನ್ನು ಮಾಡೋಣ. ಶ್ರೀಮದಾದಿವರಾಹ ಕ್ಷೇತ್ರೇ ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಶ್ರೀಪದ್ಮಾವತಿ ಜಾನೇಃ ಶ್ರೀಪದ್ಮಾವತಿ ಜಾನೇಃ ಭಗವತಃ ಭಗವತಃ ಶ್ರೀವೆಂಕಟೇಶ್ವರ ಸ್ವಾಮಿನಃ ಶ್ರೀವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಕೃಪಾಬಲೇನ ಜಗದ್ಗುರೋಃ ಜಗದ್ಗುರೋಃ ಶ್ರೀಗೋಪಾಲಕೃಷ್ಣ ಅನುಗ್ರಹೇಣ ಶ್ರೀಗೋಪಾಲಕೃಷ್ಣ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಅಸ್ಮಾಕಂ ಸರ್ವೇಷಾಂ ಶಾರೀರಸ್ಯ ಶಾರೀರಸ್ಯ ಮಾನಸಶ್ಚ ಮಾನಸಶ್ಚ ಬಲಸಿದ್ಧ್ಯರ್ಥಂ ಫಲಸಿದ್ಧ್ಯರ್ಥಂ ಸಮಸ್ತಾನಾಂ ಸಮಸ್ತಾನಾಂ ಆಧಿವ್ಯಾಧೀನಾಂ ಆದಿವ್ಯಾಧೀನಾಂ ನಿವಾರಣಾರ್ಥಂ ನಿವಾರಣಾರ್ಥಂ ಸರ್ವಯಜ್ಞಫಲಸಿದ್ಧ್ಯರ್ಥಂ ಸರ್ವಯಜ್ಞಫಲಸಿದ್ಧ್ಯರ್ಥಂ ಸರ್ವಾಸಾಂ ಸಂಪದಾಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿವೃದ್ಧಿದ್ವಾರಾ ಬುದ್ಧಿಶಕ್ತಿವೃದ್ಧಿದ್ವಾರಾ ಪರೀಕ್ಷಾಸು ಪರೀಕ್ಷಾಸು ಉತ್ತೀರ್ಣತಾಸಿದ್ಧ್ಯರ್ಥಂ ಉತ್ತೀರ್ಣತಾಸಿದ್ಧ್ಯರ್ಥಂ ಅಧಿಕಾರಿಣಾಂ ಅಧಿಕಾರಿಣಾಂ ಸ್ವಸ್ವವಿಧಿ ಸ್ವಸ್ವವಿಧಿ ನಿರ್ವಹಣಕೌಶಲಸಿದ್ಧ್ಯರ್ಥಂ ನಿರ್ವಹಣಕೌಶಲಸಿದ್ಧ್ಯರ್ಥಂ ಸಮಸ್ತಪಾಪಕ್ಷಯಾರ್ಥಂ ಸಮಸ್ತಪಾಪಕ್ಷಯಾರ್ಥಂ ಜ್ಞಾನಭಕ್ತಿವೈರಾಗ್ಯಸಿದ್ಧ್ಯರ್ಥಂ ಜ್ಞಾನಭಕ್ತಿವೈರಾಗ್ಯಸಿದ್ಧ್ಯರ್ಥಂ ಶ್ರೀಗೋಪಾಲಕೃಷ್ಣಪ್ರೇರಣಯಾ ಶ್ರೀಗೋಪಾಲಕೃಷ್ಣಪ್ರೇರಣಯಾ ಶ್ರೀಗೋಪಾಲಕೃಷ್ಣಪ್ರೀತ್ಯರ್ಥಂ ಶ್ರೀಗೋಪಾಲಕೃಷ್ಣಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ಶ್ರೀಮದ್ಭಗವದ್ಗೀತಾಯಾಃ ಅಷ್ಟಮೋಧ್ಯಾಯಾಂತರ್ಗತ ಅಷ್ಟಮೋಧ್ಯಾಯಾಂತರ್ಗತ ಶ್ಲೋಕಪಾರಾಯಣಂ ಶ್ಲೋಕಪಾರಾಯಣಂ ತಥಾ ತಥಾ ಶ್ರೀಮದ್ಭಗವದ್ಗೀತಾ ಶ್ರೀಮದ್ಭಗವದ್ಗೀತಾ ಪ್ರವಚನಶ್ರವಣಂಚ ಪ್ರವಚನಶ್ರವಣಂಚ ಕರಿಷ್ಯಾಮಹೇ. ಕರಿಷ್ಯಾಮಹೇ. ಶ್ರೀ ಕೃಷ್ಣದೇವರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಕಂಸಾಂತಕಂ ಶಂಸನೀಯಂ ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸೃತಿಚ್ಛಿದಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಯಚ್ಛೇದಿ ಸಂವಿದ್ಧಿಂ ಸಂಶಯಚ್ಛೇದಿ ಸಂವಿದ್ಧಿಂ ಶ್ರೀನಿವಾಸಂ ಭಜೇ ನಿಶಂ ಶ್ರೀನಿವಾಸಂ ಭಜೇ ನಿಶಂ ಶಾಸ್ತ್ರೇಷು ಭಾರತಂ ಸಾರಂ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ವೈಷ್ಣವಂ ಕೃಷ್ಣಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ ತಜ್ಞಾನಾತ್ ಮುಚ್ಯತೇಜಸಾ ವೇದವ್ಯಾಸ ಗುಣಾವಾಸ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಂ ವಶ ವಿದ್ಯಾಧೀಶ ಸತಂ ವಶ ಮಾಂ ನಿರಾಶಂ ಗತಕ್ಲೇಶಂ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಕುರ್ವನಾಶಂ ಹರೇ ನಿಶಂ. ಇದೀಗ ಭಗವದ್ಗೀತೆಯ 8ನೇ ಅಧ್ಯಾಯದ ಪ್ರವಚನವನ್ನು ಆಚಾರ್ಯರು ನಡೆಸ್ಕೊಡ್ತಾ ಇದ್ದಾರೆ. ಆ ಪ್ರವಚನವನ್ನು ಆಲಿಸೋಣ. ಅನಂತರದಲ್ಲಿ ನಮ್ಮ ಶ್ಲೋಕ ಪಾರಾಯಣವನ್ನು ಮತ್ತೆ ಮುಂದುವರಿಸೋಣ. ಬನ್ನಿ, ಶ್ರದ್ಧೆಯಿಂದ ಪ್ರವಚನವನ್ನು ಆಲಿಸೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತೆಯ ಯಥಾಶಕ್ತಿಯ ಅರ್ಥವನ್ನು ನಾವು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ತದಂಗಭೂತವಾಗಿ 8ನೇ ಅಧ್ಯಾಯವಾದಂತಹ ಅಕ್ಷರ ಬ್ರಹ್ಮಯೋಗದ ಮೊದಲಿನ 2 ಶ್ಲೋಕಗಳಲ್ಲಿ ಅರ್ಜುನ ತಾನು 8 ಪ್ರಶ್ನೆಗಳನ್ನು ಪರಮಾತ್ಮನಿಗೆ ಕೇಳಿದ. ಕಿಂ ತದ್ಬ್ರಹ್ಮ ಕಿಮಧ್ಯಾತ್ಮಂ ಇತ್ಯಾದಿಯಾಗಿ ಕೇಳಿದ್ದಕ್ಕೆ ಉತ್ತರವಾಗಿ ಪರಮಾತ್ಮ ಉತ್ತರಗಳನ್ನು ನೀಡಿದ.
ಅಕ್ಷರಂ ಬ್ರಹ್ಮ ಪರಮಂ ಎಂಬುದಾಗಿ ಕಿಂ ತದ್ಬ್ರಹ್ಮ ಎನ್ನುವ ಮೊದಲನೆಯ ಪ್ರಶ್ನೆಗೆ ಪರಮಾತ್ಮ ತಾನು ಉತ್ತರವನ್ನು ನೀಡಿದ. ಅರ್ಜುನ, ಬ್ರಹ್ಮನೇ ಬೇರೆ ಯಾರೂ ಅಲ್ಲ, ನಾನೇ ಬ್ರಹ್ಮ ಅಂತ ಹೇಳಿದೇನೆ ಪರಮಾತ್ಮ ಅಕ್ಷರ ಬ್ರಹ್ಮ ಪರಮ ಎನ್ನುವ 3 ಶಬ್ದಗಳನ್ನು ಆಡಿದ. ಅದರ ಸಾರ್ಥಕ್ಯವನ್ನು ನಾವು ನಿನ್ನೆ ತಿಳಿದುಕೊಂಡ್ವಿ. ಅಂದರೆ ಪರಮಾತ್ಮ ಅಕ್ಷರರಹಿತ, ಅಂದರೆ ನಾಶರಹಿತ, ಗುಣಪೂರ್ಣ ಹಾಗೂ ಸರ್ವೋತ್ತಮ ಎನ್ನುವ 3 ಶಬ್ದಗಳನ್ನು ಬಳಸಿ ಪರಮಾತ್ಮ ತನ್ನ ಸರ್ವೋತ್ತಮತ್ವವನ್ನು ತಾನು ತಿಳಿಸಿದ. ಮೊಟ್ಟ ಮೊದಲನೇದಾಗಿ ನಾವು ಬ್ರಹ್ಮಶಬ್ದಕ್ಕೆ ಪ್ರಧಾನ ವಾಚ್ಯನಾದವನು ಪರಮಾತ್ಮ ಎಂದೇ ತಿಳಿಯಬೇಕು. ಬ್ರಹ್ಮಶಬ್ದವನ್ನು ಕೂಡ 2 ಥರ ಪ್ರಯೋಗವನ್ನು ಮಾಡ್ತಾರೆ. ಒಂದು ಬ್ರಹ್ಮ ಅಂತ ಪ್ರಯೋಗವನ್ನು ಮಾಡ್ತಾರೆ, ಮತ್ತೊಂದು ರೀತಿಯಿಂದ ಬ್ರಹ್ಮ ಅಂತ ಪ್ರಯೋಗವನ್ನು ಮಾಡ್ತಾರೆ. ಯಾವಾಗ ನಾವು ದೀರ್ಘವಾಗಿ ಬ್ರಹ್ಮ ಅಂತ ಪ್ರಯೋಗ ಮಾಡ್ತೀವೋ ಆ ಶಬ್ದದಿಂದ ಅಪ್ರಧಾನ ವಾಚ್ಯರು ಚತುರ್ಮುಖ ಬ್ರಹ್ಮಾದಿಗಳು ಅಂತ ತಿಳಿಯಬೇಕು. ಬ್ರಹ್ಮ ಅಂತ ಇಷ್ಟೇ ನಾವು ಆ ಶಬ್ದವನ್ನು ಕೇಳಿದಾಗ ಆ ಶಬ್ದದಿಂದ ಪ್ರಧಾನ ವಾಚ್ಯನಾದವನು ಪರಮಾತ್ಮ ಮಾತ್ರ. ಅಪ್ರಧಾನವಾಗಿ ಉಳಿದವರು ವಾಚ್ಯರಾಗಬಹುದು, ಆಗದಿರಬಹುದು, ಆದರೆ ಪ್ರಧಾನ ವಾಚ್ಯ ಮಾತ್ರ ಪರಮಾತ್ಮ ಮಾತ್ರ ಎನ್ನುವ ವಿಷಯವನ್ನು ಪರಮಾತ್ಮ ಅಕ್ಷರಂ ಬ್ರಹ್ಮ ಪರಮಂ ಎನ್ನುವ 3 ಅತ್ಯದ್ಭುತವಾದಂತಹ ಶಬ್ದಗಳಿಂದ ತನ್ನ ಬಗ್ಗೆ ಆ ಪರಮಾತ್ಮನ ಯಥಾವತ್ತಾದಂತಹ ಜ್ಞಾನವನ್ನು ಪರಮಾತ್ಮ ನಮಗೆ ನೀಡಿ ಪರಮಾತ್ಮ ಆಮೇಲೆ 2ನೆಯ ಪ್ರಶ್ನೆಯಾದಂತಹ ಕಿಮಧ್ಯಾತ್ಮಂ, ಅಧ್ಯಾತ್ಮ ಅಂದರೆ ಏನು? ಅದಕ್ಕೆ ಪರಮಾತ್ಮ ಹೇಳಿದ ಸ್ವಭಾವೋಧ್ಯಾತ್ಮ ಉಚ್ಯತೆ, ಸ್ವಭಾವ ಅಧ್ಯಾತ್ಮ ಉಚ್ಯತೆ, ಸ್ವಭಾವವನ್ನು ಅಧ್ಯಾತ್ಮ ಅಂತ ಕರಿತೇವೆ ಎಂಬುದಾಗಿ ಹೇಳಿ ಪರಮಾತ್ಮ ಆ ಸ್ವಭಾವ ಎನ್ನುವ ಶಬ್ದಕ್ಕೂ ಕೂಡ ಅನೇಕ ಅರ್ಥಗಳನ್ನು ಪರಮಾತ್ಮ ನೀಡ್ತಾ ಇದ್ದಾನೆ. ಅದರ ಕೆಲವು ವಿಷಯಗಳನ್ನು ನಾವು ತಿಳಿದುಕೊಂಡಾಗ ಒಟ್ಟಿನಲ್ಲಿ ನೋಡುವಾಗ ಆತ್ಮಾಧಿಕಾರ ಗ್ರಂಥ ಎನ್ನುವಂತಹ ಒಂದು ಗ್ರಂಥ, ಆ ಗ್ರಂಥದಲ್ಲಿ ಪ್ರತಿಪಾದ್ಯನಾದಂತಹ ಜೀವನ ಯಾವಿದ್ದಾನೋ ಈ ಜೀವನೇ ಅಧ್ಯಾತ್ಮ ಅಂತ ಕರೀತಾರೆ ಎಂಬುದಾಗಿ ಪರಮಾತ್ಮ ತಾನು ತಿಳಿಸಿದ. ಹೇಗಿರ್ತಾನೆ ಜೀವ ಅಂದರೆ ಏಕಪ್ರಕಾರನಾಗಿರ್ತಾನೆ. ಮುಂದೆ ಪರಮಾತ್ಮ ಇದೇ ವಿಷಯವನ್ನು ತಿಳಿಸ್ತಾನೆ. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ, ಅವನಿಗೆ ಕುಂದು ವೃದ್ಧಿಗಳು ಇಲ್ಲೇ ಇಲ್ಲ, ಜೀವ ಸದಾ ಏಕಪ್ರಕಾರನಾಗಿರ್ತಾನೆ ಎಂಬುದಾಗಿ ಕೂಡ ಪರಮಾತ್ಮ ಮುಂದೆ ತಿಳಿಸುವನಿದ್ದಾನೆ. ಹಾಗೆ ಏಕಪ್ರಕಾರವಾಗಿರುವಂತಹ ಜೀವ, ಹಾಗೆ ಇದು ಸ್ವರೂಪತಃ ಏಕಪ್ರಕಾರ ಅಂತ ಮಾತ್ರ ತಿಳಿಬೇಕು. ಪರಮಾತ್ಮ ಯಾವಾಗೇ ಅವನಿಗೆ ಶರೀರವನ್ನು ನೀಡಿ ಆ ಶರೀರಕ್ಕೆ ಸುಖ ದುಃಖಗಳನ್ನು ಕೊಟ್ಟು ಆ ಶರೀರಕ್ಕೇನೆ ಹುಟ್ಟು ಮರಣಗಳನ್ನು ಕೊಡ್ತಾನೆ, ಆ ಶರೀರಕ್ಕೇನೆ ಬಾಲ್ಯ ಯೌವನ ವಾರ್ಧಕ ಇತ್ಯಾದಿ ಅವಸ್ಥೆಗಳನ್ನು ಕೊಡ್ತಾನೆ. ಈ ಕುಂದುವುದು ಹಾಗೂ ವೃದ್ಧಿಗೊಳ್ಳುವುದು ಎರಡೂ ಕೂಡ ಜೀವನಿಗೆ ಆವರಣಭೂತವಾಗಿರುವಂತಹ ಶರೀರಕ್ಕೆ ಮಾತ್ರ ಹೊರತು ಸ್ವರೂಪತಃ ಜೀವನ ಇರ್ತಾನೋ ಆ ಸ್ವರೂಪಭೂತನಾದಂತಹ ಜೀವನು ಏಕಪ್ರಕಾರನಾಗಿರ್ತಾನೆ ಎಂಬುದಾಗಿ ಕೂಡ ಪರಮಾತ್ಮ ಇಲ್ಲಿ ತಿಳಿಸ್ತಾನೆ. ಅದಕ್ಕಾಗಿ ಹೇಳಿದ ಪರಮಾತ್ಮ ಸ್ವಭಾವ, ಸ್ವ ಅಂದರೆ ಜೀವ, ಭಾವ ಅಂದರೆ ಏಕಪ್ರಕಾರ, ಅವನು ಏಕಪ್ರಕಾರನಾಗಿರ್ತಾನೆ ಅಂತ ಹೇಳಿದ. ಇಲ್ಲಿ ಹೀಗೆ ಹೇಳುವಾಗ ಸ್ವ ಅಂದರೆ ಜೀವ ಅಂತ ಹೇಳಿದಾಗ ಇಲ್ಲಿ ಪರಮಾತ್ಮ ಏನು ಹೇಳಬೇಕಾಯಿತು? ಸ್ವಭಾವೋಧ್ಯಾತ್ಮ ಉಚ್ಯತೆ ಅಂತ ಹೇಳಿದಾಗ ಜೀವನನ್ನು ಅಧ್ಯಾತ್ಮ ಅಂತ ಕರೆಯುವಾಗ ಸ್ವ ಅಂದರೆ ಜೀವ ಅಂದಮೇಲೆ ಸ್ವ ಅಂತ ಮಾತ್ರ ಹೇಳ್ಬೋದಾಯಿತು. ಭಾವ ಶಬ್ದವನ್ನು ಯಾಕೆ ಪರಮಾತ್ಮ ನೀಡಿದ? ಯಾಕೆಂದರೆ ಜ್ಞಾನಿಗಳು ಮಾತನಾಡುವಾಗ ತುಂಬ ಸೂಕ್ಷ್ಮವಾಗಿ ಮಾತನಾಡ್ತಾರೆ. ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವದ್ ವಿಶ್ವತೋಮುಖಂ ಎಂಬುದಾಗಿ ಸೂತ್ರ ಎನ್ನುವ ಆ ಸೂತ್ರದ ಒಂದು ವ್ಯಾಖ್ಯಾನವನ್ನು ಆ ಶ್ಲೋಕದ ಮೂಲಕವಾಗಿ ತಿಳಿಸ್ತಾರೆ. ಜ್ಞಾನಿಗಳು ಮಾತನಾಡುವಾಗ ಒಂದು ಶಬ್ದವೂ ಕೂಡ ಹೆಚ್ಚಾಗಬಾರ್ದು, ಒಂದು ಶಬ್ದವೂ ಕಡಿಮೆಯಾಗಬಾರ್ದು. ಒಂದು ಅಕ್ಷರ ಅಂತಲೂ ಇಟ್ಕೊಳ್ಳಬಹುದು, ಒಂದು ಅಕ್ಷರವೂ ಹೆಚ್ಚಾಗಬಾರ್ದು, ಒಂದು ಅಕ್ಷರವೂ ಕಡಿಮೆಯಾಗಬಾರ್ದು. ಹಾಗೆ ನಿರ್ದಿಷ್ಟವಾಗಿ ಮಾತನಾಡುವಂತಹ ಜ್ಞಾನಿಗಳ ವಚನದಲ್ಲಿ ಜ್ಞಾನಿಗಳಲ್ಲಿ ಉತ್ತಮನಾದಂತಹ ಪರಮಾತ್ಮ ಮಾತನಾಡುವಾಗ ಸ್ವ ಅಂದರೆ ಜೀವ, ಜೀವನೇ ಅಧ್ಯಾತ್ಮ ಅಂತ ಹೇಳಿದಾಗ ಸ್ವ ಅಧ್ಯಾತ್ಮ ಅಂತ ಇಷ್ಟೇ ಹೇಳಬೇಕಾಗಿತ್ತು. ಭಾವಶಬ್ದವನ್ನು ಯಾಕೆ ಪರಮಾತ್ಮ ತಾನು ಪ್ರಯೋಗ ಮಾಡಿದ ಎಂಬುವ ಒಂದು ಉತ್ತಮವಾದಂತಹ ವಿಷಯವನ್ನು ವ್ಯಾಖ್ಯಾನಕಾರರು ನಮಗೆ ತಿಳಿಸ್ಕೊಡ್ತಾರೆ. ಆತ್ಮೀಯೇಪಿ ಪ್ರಯೋಗಾತ್ ಅಂತಃಕರಣಾದಿರಪಿ ಪ್ರತೀಯತೆ. ಒಂದು ವೇಳೆ ಭಾವಶಬ್ದವನ್ನು ಹೇಳದೇನೆ ಸ್ವ ಅಂತ ಮಾತ್ರ ಹೇಳಿಬಿಟ್ರೆ ಸ್ವಶಬ್ದಕ್ಕೆ ಯಾವ ರೀತಿಯಾಗಿ ಜೀವ ಎನ್ನುವ ಅರ್ಥ ಇದೆಯೋ ಅದೇ ರೀತಿಯಾಗಿ ಸ್ವಶಬ್ದಕ್ಕೆ ತನ್ನ ಎನ್ನುವ ಅರ್ಥವೂ ಇದೆ. ತನ್ನ ಹಣ, ತನ್ನ ಗೃಹ, ತನ್ನ ಬಂಧು ಬಳಗರು, ಈ ರೀತಿಯಾಗಿ ಈ ಎಲ್ಲ ವಿಷಯಗಳಲ್ಲೂ ಕೂಡ ಸ್ವಶಬ್ದವನ್ನು ವಾಡಿಕೆ ಮಾಡುವ ಒಂದು ಪರಿಪಾಟಿ ನಮ್ಮಲ್ಲಿ ಇದೆ. ಹಾಗಿರುವಾಗ ಸ್ವಶಬ್ದವನ್ನು ಮಾತ್ರ ಪ್ರಯೋಗ ಮಾಡಿದರೆ ಜೀವ ಅಂತ ಅರ್ಥ ಮಾಡಿಕೊಂಡವರು ಸರಿಯಾಗಿ ಅರ್ಥ ಮಾಡಿಕೊಂಡಿಯಾರು, ಅರ್ಥ ಮಾಡಿಕೊಳ್ಳದಿದ್ದವರು ಮಾತ್ರ ಸ್ವಶಬ್ದೇನ
ಆ ಜೀವನಿಗೆ ಸಂಬಂಧಪಟ್ಟಂತಹ ಆತ್ಮೀಯವಾದಂತಹ ತನಗೆ ಸಂಬಂಧಪಟ್ಟಂತಹ ಗೃಹ ವಸ್ತು ವಾಹನ ಇತ್ಯಾದಿಗಳನ್ನು ಕೂಡ ತಿಳಿದುಕೊಂಡು ಅವುಗಳು ಕೂಡ ಅಧ್ಯಾತ್ಮ ಎನ್ನುವ ಜ್ಞಾನ ಬರಬೇಕಾದೀತು. ಈ ಅನ್ಯಥಾ ಜ್ಞಾನ ಬರಬಾರದು ಅನ್ನೋದಕ್ಕಾಗಿ ಪರಮಾತ್ಮ ಭಾವಶಬ್ದವನ್ನು ಅಲ್ಲಿ ಪ್ರಯೋಗ ಮಾಡಿದ. ಭಾವಶಬ್ದವನ್ನು ಪ್ರಯೋಗ ಮಾಡದಿದ್ದರೆ ನಮಗೆ ಅನ್ಯಥಾ ಜ್ಞಾನ ಬರಬಹುದು ಅನ್ನುವ ಒಂದು ವಿಶೇಷವಾದಂತಹ ನಮ್ಮ ಮೇಲಿನ ವಾತ್ಸಲ್ಯದಿಂದಾಗಿ ಪರಮಾತ್ಮ ಸ್ಪಷ್ಟೀಕರಿಸುವುದಕ್ಕಾಗಿ. ನಾವೆಲ್ಲರೂ ಕೂಡ ಅಲ್ಪಜ್ಞರು, ಅಲ್ಪವಾದಂತಹ ಆಯುಷ್ಯ ಇದೆ, ಅಲ್ಪವಾದಂತಹ ಜ್ಞಾನ, ಅಲ್ಪವಾದಂತಹ ಯೋಗ್ಯತೆ. ನಮಗೆ ಬರೇ ಕೋಡ್ ಲ್ಯಾಂಗ್ವೇಜಲ್ಲಿ ಹೇಳಿದರೆ ನಮಗೆ ಅರ್ಥ ಆಗುವುದಿಲ್ಲ. ಹೀಗಾಗಿ ಪರಮಾತ್ಮ ವಿಶದೀಕರಿಸ್ತಾನೆ, ಆದರೆ ಅತೀ ಹೆಚ್ಚಾಗಿ ಮಾತನಾಡುವಂತೆ ಇಲ್ಲ ಪರಮಾತ್ಮ. ನಮಗೆ ಎಷ್ಟರಿಂದ ಜ್ಞಾನವಾಗ್ತದೋ ಅಷ್ಟೇ ಶಬ್ದಗಳನ್ನು ಬಳಸಿ ಪರಮಾತ್ಮ ನಮಗಿಲ್ಲಿ ತಾನು ಜ್ಞಾನವನ್ನು ನೀಡ್ತಾ ಇದ್ದಾನೆ. ನೀಡ್ತಾ ಇರುವಾಗ ಇಲ್ಲಿ ಸ್ವಭಾವ ಅಂತ ಹೇಳುವಾಗ ಈ ಸ್ವಭಾವದ ಒಂದು ಸಾರ್ಥಕ್ಯವನ್ನು ಕೂಡ ಹೀಗೂ ಕೂಡ ನಾವು ತಿಳಿಯಬಹುದು. ಛಾಂದೋಗ್ಯೋಪನಿಷತ್ತಿನಲ್ಲಿ ಉದ್ದಾಲಕರು ಹಾಗೂ ಶ್ವೇತಕೇತು ಇವರಿಬ್ಬರ ಸಂವಾದವಾಗ್ತಾ ಇರ್ತದೆ. ಸಂವಾದವಾಗುವಂತಹ ಸಂದರ್ಭದಲ್ಲಿ ಜೀವನೇನು, ಆ ಜೀವನಿಗೆ ಉಪಚಾಯಕವಾಗಿ ಬಂದಂತಹ ಅನ್ನಾದಿಗಳು ಹೇಗೆ ಆ ಜೀವನಿಗೆ ಅವು ಪೋಷಕವಾಗಿರ್ತವೆ ಎನ್ನುವ ವಿಷಯವನ್ನು ಉದ್ದಾಲಕರು ಶ್ವೇತಕೇತುವಿಗೆ ಉಪದೇಶ ಮಾಡ್ತಾ ಅಲ್ಲೊಂದು ಮಾತನ್ನು ಹೇಳ್ತಾರೆ. ಅನ್ನಮಯಂ ಸೌಮ್ಯ ಮನಃ, ಹೇ ಸೌಮ್ಯ, ಮನಃ ಅನ್ನಮಯಂ ಅಂತ ಹೇಳ್ತಾರೆ. ಮನಸ್ಸು ಅನ್ನದಿಂದ ಉಪಚಿತವಾಗ್ತದೆ ಅಂತ ಹೇಳ್ತಾರೆ. ಅಂದರೆ ನಾವು ತಿಂದ ಮನಸ್ಸು ಅನ್ನದಿಂದ ಉಪಚಿತವಾಗ್ತದೆ. ಯಾವ ರೀತಿಯಾಗಿ ನಮ್ಮ ಶರೀರಕ್ಕೆ ಅನ್ನವು ಪುಷ್ಟಿಯನ್ನು ನೀಡ್ತದೋ ಅದೇ ಅನ್ನವೂ ಕೂಡ ಮನಸ್ಸಿಗೂ ಕೂಡ ಪುಷ್ಟಿಯನ್ನು ನೀಡ್ತದೆ. ಹೇಗೆ ಅದು ಹೇಗಾಗತ್ತೆ ಅಂತಂದರೆ ಅಶಿತಂ ತ್ರೇಧಾ ಭವತಿ ಅಂತ ಹೇಳ್ತಾರೆ. ನಾವು ತಿಂದಂತಹ ಪದಾರ್ಥ ಏನಿರ್ತದೋ ಅನ್ನ ಇದು 3 ಭಾಗವಾಗ್ತದೆ. ಯತ್ ಸೂಕ್ಷ್ಮಂ ತನ್ಮನಃ, ಆ ಅನ್ನದಲ್ಲಿರುವಂತಹ ಬಹಳ ಸೂಕ್ಷ್ಮವಾದಂತಹ ಪದಾರ್ಥ ಏನಿರ್ತದಲ್ಲ ಆ ಪದಾರ್ಥ ಮನಸ್ಸಿಗೆ ಉಪಚಯವನ್ನು ನೀಡುತ್ತದೆ. ಮಧ್ಯಮವಾದಂತಹ ಪದಾರ್ಥ ಇದು ದೇಹಕ್ಕೆ ಉಪಚಯವನ್ನು ನೀಡುತ್ತದೆ. ಈ ರೀತಿಯಾಗಿ ಪರಮಾತ್ಮ ತಾನು ಅಲ್ಲಿ ಉದ್ದಾಲಕರು ತಾವು ತಿಳಿಸ್ತಾರೆ. ಬಹಳ ಸೂಕ್ಷ್ಮವಾಗಿ ತಿಳಿಬೇಕು. ಯಾಕೆ ಅಂತಂದರೆ ಯತ್ ಸೂಕ್ಷ್ಮಂ ತನ್ಮನಃ ಅಂತ ಹೇಳುವಾಗ ಅಂದರೆ ಇಲ್ಲಿ ಉದ್ದಾಲಕರು ಹೇಳುವ ವಿಷಯ ಏನು ಅಂತಂದರೆ, ನೀನು ಎಷ್ಟು ಸೌಮ್ಯವಾದಂತಹ ಆಹಾರವನ್ನು ಸ್ವೀಕರಿಸ್ತೀಯೋ ನಿನ್ನ ಮನಸ್ಸು ಅಷ್ಟೇ ಮೆತ್ತಗಿರ್ತದೆ ಅಂತ ವಿಷಯವನ್ನು ಹೇಳ್ತಾರೆ. ಇದಕ್ಕೆ ನಾವು ಉದಾಹರಣೆಗೆ ಅನೇಕ ವಿಷಯಗಳನ್ನು ತೆಗೆದುಕೊಳ್ಳಬಹುದು. ಒಂದು ಪಾಠಶಾಲೆಯಲ್ಲಿ ಯಾವುದೋ ಒಂದು ವಿಶೇಷ ಸಂದರ್ಭ ನಡೆದಿದೆ. ಆ ರೀತಿಯ ಸಂದರ್ಭದಲ್ಲಿ ಎಲ್ಲರಿಗೂ ಊಟ ಹಾಕಬೇಕು ಎನ್ನುವ ವಿಚಾರದಿಂದ ಅಲ್ಲಿಯ ಪ್ರಧಾನ ಉಪಾಧ್ಯಾಯರಾಗಿದ್ದರು ಅವರು ಅಡಿಗೆ ಮಾಡಿಸ್ತಾ ಇದ್ರಂತೆ. ಅಡಿಗೆ ಮಾಡಿಸುವ ಸಂದರ್ಭದಲ್ಲಿ ಅವರು ಒಲೆ ಹೊತ್ತಿಸಿ ಅಡಿಗೆ ಮಾಡುವ ಆ ಯಾವ ಪರಿಸರ ಇತ್ತೋ ಆ ಪರಿಸರದಿಂದ ಒಂದು ಹಾವು ಹೊರಗೆ ಬಂತಂತೆ. ಹೊರಗೆ ಬಂದಾಗ ಅಲ್ಲಿರುವ ಕೆಲವರು ಕೆಲಸದವರು, ಇಲ್ಯಾರು ಕುಣಿಯನ್ನು ತೆಗೆದು ಇತ್ಯಾದಿಯನ್ನು ಕೆಲಸ ಮಾಡುವವರು ಇರ್ತಾರೆ, ಅವರೆಲ್ಲ ದೂರದಿಂದ ಬಂದವರು. ಅವರೆಲ್ಲರೂ ಸೇರಿ ಆ ಹಾವನ್ನು ಹೊಡೆಯಲಿಕ್ಕೆ ಹೋದರಂತೆ. ಹಾವನ್ನು ಸಂಹಾರ ಮಾಡಿಬಿಡೋಣ, ಯಾಕೆಂದರೆ ಇದು ನಮ್ಮ ಮೈ ಮೇಲೆ ಬಂದು ಕಚ್ಚಬಹುದು ಎಂಬುವ ಭಯದಿಂದ ಅವರು ಅದನ್ನು ಸಂಹಾರ ಮಾಡಲಿಕ್ಕೆ ಹೋದರಂತೆ. ಅವಾಗೆ ಅಲ್ಲಿನ ಉಪಾಧ್ಯಾಯರು ಬಂದು ಹೇಳಿದ್ರಂತೆ, ಬೇಡ ಹೊಡಿಬೇಡ್ರಿ, ಅದನ್ನು ಬಿಟ್ಬಿಡಿ. ಅದೇನೋ ನಾವು ಬಿಸಿಯ ಒಲೆಯ ಹೊತ್ತಿಸಿದ್ವಿ, ಆ ಬಿಸಿಯಿಂದಾಗಿ ಹೊರಗೆ ಬಂದಿದೆ. ನಾವೆಲ್ಲರೂ ಆಚೆಗೆ ಹೋದ ಮೇಲೆ ಪುನಃ ತನ್ನ ಬಿಲಲ್ಲಿ ತಾನು ಸೇರಿಕೊಂಡು ಸುಖವಾಗಿರ್ತದೆ. ಅದನ್ನು ನಾವ್ಯಾಕೆ ಹೊಡಿಬೇಕು, ಅಥವಾ ಇಲ್ಲಿಂದ ಬೇರೆ ಕಡೆ ಹೊರಟೋಗ್ಬಿಡ್ತದೆ, ಅದನ್ನು ನಾವು ಹೊಡಿಬಾರ್ದು ಅಂತ ಆ ಉಪಾಧ್ಯಾಯರು ಹೇಳ್ತಾರೆ. ಅದಕ್ಕೆ ಅಲ್ಲಿದ್ದೊಬ್ಬ ಕೆಲಸವನ್ನು ಹೇಳ್ತಾನೆ, ಸ್ವಾಮಿ ನೀವು ಪ್ರಾಯಶಃ ಸೌಮ್ಯವಾದಂತಹ ಆಹಾರವನ್ನು ಸ್ವೀಕರಿಸ್ತೀರಿ. ಸೌಮ್ಯವಾದ ಆಹಾರವನ್ನು ಸ್ವೀಕರಿಸಿದ ನಿಮಗೆ ಏನಂತ ಮನಸ್ಸಿನಲ್ಲಿ ಬರ್ತದೆ, ಇದನ್ನು ರಕ್ಷಿಸೋಣ, ಇದನ್ನು ಹೊಡೆಯೋದು ಬೇಡ, ಇದನ್ನು ಸಂಹಾರ ಮಾಡುವುದು ಬೇಡ ಎನ್ನುವುದಾಗಿ ನಿಮ್ಮ ಮನಸ್ಸಿಗೆ ಬರ್ತದೆ. ಆದರೆ ನಾವೆಲ್ಲರೂ ಕೂಡ ಬೆಳಿಗ್ಗೆ ಎದ್ದರೆ ಸಾಕು ಪ್ರಾಣಿಗಳ ವಧ ಮಾಡ್ತೇವೆ, ಆ ಪ್ರಾಣಿಗಳ ಮಾಂಸವನ್ನು ಕಿತ್ತು ತಿನ್ನುವವರು ನಾವೆಲ್ಲರೂ ಕೂಡ. ಹೀಗಾಗಿ ನಮಗೆ ಬೇರೆ ಪ್ರಾಣಿಗಳು ಕಂಡಾಗ ಅದನ್ನು ಹೊಡೆಯಬೇಕಂತಲೇ ಅನಿಸುತ್ತೆ ಅಂಥೇಳಿ ಅವರು ಅದನ್ನು ಹೊಡೆಯೋದು ಬಿಟ್ಟರು. ಅಂದರೆ ಇದರಿಂದ ಗೊತ್ತಾಗುವ ವಿಷಯ ಏನು ಅಂತಂದರೆ, ನಾವು ಸ್ವೀಕರಿಸುವಂತಹ ಆಹಾರದ ಸೂಕ್ಷ್ಮ ಭಾಗ, ನಾವು ಸಾತ್ವಿಕವಾದ ಆಹಾರವನ್ನು ಸ್ವೀಕರಿಸಿದರೆ ಆ ಆಹಾರದಲ್ಲಿರುವಂತಹ ಸಾತ್ವಿಕವಾದ ಅಂಶ ನಮ್ಮ ಮನಸ್ಸಿಗೆ ಉಪಚಯವಾಗಿರ್ತದೆ. ಎಷ್ಟು ಸೂಕ್ಷ್ಮವಾಗಿ ಉಪಚಯವಾಗಿರ್ತದೆ ಅಂತಂದರೆ, ಪುರಾಣದಲ್ಲಿ ಇದರ ಬಗ್ಗೆ ಒಂದು ಕಥೆಯನ್ನು ಹೇಳ್ತಾರೆ. ಒಬ್ಬ ದಾರಿಹೋಕ ಬ್ರಾಹ್ಮಣ ತಾನು ಯಾತ್ರೆಗೆ ಹೊರಟಿದ್ದನಂತೆ. ಹೊರಟಾಗ ಒಂದು ಕಡೆ ತಾನು
ವಿಶ್ರಾಂತಿ ತೆಗೆದುಕೊಳ್ಳಬೇಕು ಅಂಥೇಳಿ ಒಬ್ಬ ಶ್ರೀಮಂತರ ಮನೆಗೆ ಹೋದ. ಅವರನ್ನೇ ತನಗೆ ಈ ರೀತಿಯಾಗಿ ಆಶ್ರಯ ನೀಡುವಂತೆ ಬೇಡಿದ. ಅವರು ಒಪ್ಪಿದರು. ಒಪ್ಪಿ ಇವನಿಗೆ ಅಡಿಗೆ ಮಾಡಿಕೊಳ್ಳುವುದಕ್ಕೆ ಎಲ್ಲ ಪದಾರ್ಥಗಳನ್ನು ತಾವು ಕೊಟ್ಟರು. ಕೊಟ್ಟಾಗ ಇವನು ತನ್ನ ಅಡಿಗೆಯನ್ನು ತಾನೇ ಮಾಡಿಕೊಂಡ, ಊಟ ಮಾಡಿದ, ವಿಶ್ರಾಂತಿ ಪಡೆದ. ಅವರು ಈ ಬ್ರಾಹ್ಮಣ ಊಟ ಕೂಡುವಾಗ ಅವನಿಗೆ ಅನುಕೂಲವಾಗಲಿ ಅಂಥೇಳಿ ಯಜಮಾನ ಒಂದು ಬೆಳ್ಳಿಯ ಲೋಟವನ್ನು ಕೊಟ್ಟಿದ್ದಂತೆ. ಈ ಬ್ರಾಹ್ಮಣ ತಾನು ಊಟ ಮಾಡಿದ ಆ ಬೆಳ್ಳಿಯ ಲೋಟವನ್ನು ತನ್ನ ಚೀಲಕ್ಕೆ ಹಾಕಿಕೊಂಡು ತಾನು ಮುಂದೆ ಪ್ರಯಾಣಕ್ಕೆ ಹೊರಟು ಬಿಟ್ಟ. ಯಜಮಾನನಿಗೆ ಪ್ರಾಯಶಃ ಗೊತ್ತಾಗಲಿಲ್ಲ. ಇದು ಅಪ್ರಯತ್ನವಾಗಿ ನಡೆದಿದ್ದು ಅಂತ ಆ ಬ್ರಾಹ್ಮಣ ಭಾವಿಸ್ತಾನೆ. ಯಾಕೆ ಅಂದರೆ ಸ್ವಲ್ಪ ದೂರ ಹೋದ ಮೇಲೆ ಆ ಬ್ರಾಹ್ಮಣ ತನ್ನ ಚೀಲದಲ್ಲಿ ಏನೋ ಯಾವುದೋ ವಸ್ತುವಿಗಾಗಿ ಕೈ ಹಾಕಿ ನೋಡ್ತಾನೆ. ಅಲ್ಲಿ ತನಗೆ ಆ ಲೋಟ ಕಾಣಿಸ್ತದೆ. ತಾನು ಗಾಬರಿ ಆಗ್ತಾನೆ. ಅಯ್ಯೋ, ಮತ್ತೊಬ್ಬರ ಮನೆಯ ವಸ್ತುವನ್ನು ನಾನು ಕದ್ದು ತಂದಿದ್ದೇನೆ ಎನ್ನುವ ಭಯದಿಂದ ಎಷ್ಟೋ ದೂರ ಹೋದವನು ಮತ್ತೆ ಹಿಂತಿರುಗಿ ಬರ್ತಾನೆ. ಹಿಂತಿರುಗಿ ಬಂದು ಆ ಯಜಮಾನನಿಗೆ ಕ್ಷಮೆಯಾಚನೆ ಮಾಡಿ, ನಾನು ಈ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಊಟ ಮಾಡಿ ಹೋಗುವಾಗ ಈ ಪದಾರ್ಥವನ್ನು ತೆಗೆದುಕೊಂಡು ಬಂದುಬಿಟ್ಟೆ, ದಯಮಾಡಿ ನನ್ನ ಅಪರಾಧವನ್ನು ಕ್ಷಮಿಸಿಬಿಡಿ ಅಂಥೇಳಿ ಆ ಬೆಳ್ಳಿಗೆ ಲೋಟವನ್ನು ಕೊಡಲು ಹೋಗ್ತಾನೆ. ಅವ್ರು ಹೇಳ್ತಾರೆ, ಇಲ್ಲರಿ ಇಟ್ಕೊಳ್ರಿ ಪರವಾಗಿಲ್ಲ ಅಂತ ಹೇಳಿದರೂ ಕೂಡ ಅವನು ಅದನ್ನು ಸ್ವೀಕಾರ ಮಾಡದೇನೆ ಅವನೊಂದು ಮಾತನ್ನು ಹೇಳ್ತಾನೆ. ಎಂದಿಗೂ ಕೂಡ ಪರರ ವಸ್ತುವ ಮೇಲೆ ವ್ಯಾಮೋಹ ಇಲ್ಲದ ನಾನು ನಿಮ್ಮ ಮನೆಯಲ್ಲಿ ಊಟ ಮಾಡಿದ ಮೇಲೆ ನಾನು ಆ ನಿಮ್ಮ ಪದಾರ್ಥವನ್ನು ನನ್ನ ಚೀಲಕ್ಕೆ ಹಾಕಿಕೊಂಡೆ, ಯಾಕೆ ಹೀಗೆ ಮಾಡಿದೆ? ನೀವು ನನಗೆ ಕೊಟ್ಟ ಪದಾರ್ಥಗಳನ್ನು, ಏನು ಅನ್ನದ ಅಕ್ಕಿ ಇತ್ಯಾದಿ ಪದಾರ್ಥಗಳನ್ನು ಅಡಿಗೆ ಮಾಡಿಕೊಳ್ಳಿಕ್ಕೆ ಕೊಟ್ಟರಲ್ವಾ, ಈ ಪದಾರ್ಥಗಳನ್ನು ಎಲ್ಲಿಂದ ತೊಗೊಂಬಂದ್ರಿ ಅಂತ ತಾನು ಯಜಮಾನನಿಗೆ ಪ್ರಶ್ನೆ ಮಾಡ್ತಾನೆ. ಆ ಯಜಮಾನನ ಹೆಂಡತಿ ಬಂದು ಅವಾಗ ಹೇಳ್ತಾಳೆ, ಇಲ್ಲ, ವಾಸ್ತವ ನೀವು ಬಂದದ್ದೇ ತುಂಬ ಸುಸ್ತಾಗಿ ಬಂದಿದ್ರಿ, ಎಷ್ಟೋ ದೂರ ನಡೆದು ಬಂದ್ರಿ, ಇನ್ನೂ ಎಷ್ಟೋ ದೂರ ಹೋಗಬೇಕಾಗಿದೆ. ನಿಮಗೆ ಬೇಕಾದ ಪದಾರ್ಥಗಳೆಲ್ಲವೂ ಕೂಡ ನಮ್ಮ ಮನೆಯಲ್ಲಿ ಇದ್ದಿಲ್ಲ. ಹೀಗಾಗಿ ಪದಾರ್ಥಗಳನ್ನು ಪಕ್ಕದ ಮನೆಯಿಂದ ನಾನು ತೆಗೆದುಕೊಂಡು ಬಂದೆ. ಆ ಪಕ್ಕದ ಮನೆಯನ್ನು ವಿಚಾರಿಸಿದಾಗ ಅವನು ಕಳ್ಳನಾಗಿದ್ದನಂತೆ. ಅಂದರೆ ಕಳ್ಳನ ಮನೆಯಿಂದ ತಂದಂತಹ ಪದಾರ್ಥವನ್ನು ಬೇಯಿಸಿ ತಿಂದ ಶುದ್ಧನಾದವನಿಗೂ ಕೂಡ ಕಳ್ಳ ಬುದ್ಧಿ ಬಂತು. ಅಂದರೆ ನಾವು ತಿನ್ನುವಂತಹ ಪದಾರ್ಥ ಎಷ್ಟು ಸಾತ್ವಿಕವಾದ ಅಂಶಗಳಿಂದ ಕೂಡಿರ್ತದೋ ನಮ್ಮ ಮನಸ್ಸು ಕೂಡ ಅಷ್ಟೇ ಸಾತ್ವಿಕವಾದಂತಹ ಮಾರ್ಗದಲ್ಲಿ, ಸನ್ಮಾರ್ಗದಲ್ಲೇ ಪ್ರವೃತ್ತವಾಗ್ತದೆ. ಇದೇ ವಿಷಯವನ್ನು ಭೀಷ್ಮಾಚಾರ್ಯರು ಮೇಲಿಂದ ಮೇಲೆ ಪ್ರಸ್ತಾವನೆ ಮಾಡ್ತಾರೆ. ಆಹಾರ ಶುದ್ಧಿಗಾಗಿ ಎಲ್ಲರೂ ಕೂಡ ಪ್ರಯತ್ನಪೂರ್ವಕವಾಗಿ ಶುದ್ಧವಾದ ಆಹಾರವನ್ನೇ ಸ್ವೀಕರಿಸಿ, ಎಲ್ಲೆಂದರೆ ಅಲ್ಲಿ ಕೈ ಚಾಚಿ ಆಹಾರವನ್ನು ತೆಗೆದುಕೊಳ್ಳಬೇಡಿ. ಉದಾಹರಣೆಗೆ ಅಲ್ಲೇ ಸಾಲ್ವ ಇದ್ದ, ಶಲ್ಯರಾಜ ಇದ್ದ. ಆ ಶಲ್ಯನಿಗೆ ಹೇಳ್ತಾನೆ, ಶಲ್ಯ ಭಾರಿ ಪರಾಕ್ರಮವಂತ. ಶಲ್ಯ ಬರುವ ಹಾದಿಯಲ್ಲಿ ದುರ್ಯೋಧನ ಅನೇಕ ಏರ್ಪಾಡುಗಳನ್ನು ಮಾಡಿದ. ಅವನಿಗೆ ಬೇಕಾದಂತಹ ಆಹಾರ ಪಾನೀಯಗಳನ್ನೆಲ್ಲ ತಾನು ಒದಗಿಸಿದ. ವಾಸ್ತವಿಕವಾಗಿ ಶಲ್ಯ ಹಸ್ತಿನಾಪುರಕ್ಕೆ ಬರುವ ಸಂದರ್ಭ ಏನು ಅಂತಂದರೆ, ನಾನು ಧರ್ಮರಾಜನ ಪಕ್ಷದಲ್ಲಿ ಯುದ್ಧ ಮಾಡ್ತೇನೆ ಎಂಬುದಾಗಿ. ಆದರೆ ಬರುವ ಸಂದರ್ಭದಲ್ಲಿ ಕೊಟ್ಟಂತಹ ದುರ್ಯೋಧನನ ಆಹಾರವನ್ನು ಸ್ವೀಕರಿಸಿಬಿಟ್ಟ. ಇದು ದುರ್ಯೋಧನನೇ ಕೊಟ್ಟದ್ದು ಎನ್ನುವುದಾಗಿ ಶಲ್ಯನಿಗೆ ಗೊತ್ತಿಲ್ಲದಿದ್ದರೂ ಕೂಡ ತಾನು ಪ್ರತಿಜ್ಞೆ ಮಾಡಿಬಿಟ್ಟ, ನನಗೆ ಈ ಆಹಾರವನ್ನು ಯಾರು ಒದಗಿಸಿದರೋ ಅವರ ಪಕ್ಷದಲ್ಲಿ ನಾನು ಯುದ್ಧ ಮಾಡ್ತೇನೆ. ವಾಸ್ತವಿಕವಾಗಿ ಮನಸ್ಸಿನಲ್ಲಿ ಇದ್ದದ್ದೇನು, ಇದೆಲ್ಲವೂ ಕೂಡ ಯುಧಿಷ್ಠರನೇ ನನಗೆ ಒದಗಿಸಿದ್ದಾನೆ, ಹೀಗಾಗಿ ಅವನ ಪಕ್ಷದಲ್ಲಿ ನಾನು ಯುದ್ಧ ಮಾಡ್ತೇನೆ ಅಂಥೇಳಿ. ಆದರೆ ಆಹಾರದ ಸೂಕ್ಷ್ಮತೆ ಎಲ್ಲಿರ್ತದೆ ಅಂತಂದರೆ, ಹಾಗೆ ಕಂಡಂತೆ ಮಾತನಾಡಬಾರದು, ಕಂಡ ಪ್ರತಿಜ್ಞೆಗಳನ್ನು ಮಾಡಬಾರದು. ಇದು ಕೂಡ ಆಹಾರದ ಸ್ವೀಕಾರದ ಒಂದು ಸೂಕ್ಷ್ಮವಾದ ಅಂಶ. ಅಂದರೆ ಸೂಕ್ಷ್ಮವಾಗಿ ಆ ಆಹಾರವನ್ನು ಪರೀಕ್ಷಿಸಿ ನಾವು ಸ್ವೀಕರಿಸಿದರೆ, ಉದಾಹರಣೆಗೆ ಶಲ್ಯನು ಸ್ವೀಕರಿಸಿದ್ದರೆ ಆ ದುರ್ಯೋಧನನ ಆಹಾರದಿಂದ ಮಾತ್ರ ಅವನಿಗೆ ಈ ವಿಧವಾದಂತಹ ಬುದ್ಧಿ ಬಂತು. ಈ ಆಹಾರ ಯಾರು ಒದಗಿಸಿದರು ಎಂಬುವ ಪರೀಕ್ಷೆಯನ್ನು ಮಾಡದೇನೆ ತಾನು ಪ್ರತಿಜ್ಞೆಯನ್ನು ಮಾಡಿಬಿಟ್ಟ. ಆಮೇಲೆ ಗೊತ್ತಾಯಿತು ಇದೆಲ್ಲವೂ ಕೂಡ ದುರ್ಯೋಧನ ಒದಗಿಸಿದ್ದು ಅಂತ ಹೇಳಿ. ಗೊತ್ತಾದ ತಕ್ಷಣ ತುಂಬ ತಪ್ತನಾಗ್ತಾನೆ. ಆದರೆ ಮಾತು ಕೊಟ್ಟು ಬಿಟ್ಟಿದ್ದ. ಹೀಗಾಗಿ ದುರ್ಯೋಧನ ಕುಬುದ್ಧಿಯಿಂದಾಗಿ ದುರ್ಯೋಧನ ಕೊಟ್ಟ ಆಹಾರವನ್ನು ಸ್ವೀಕರಿಸಿ ತಾನು ಆ ದುರ್ಯೋಧನ ವಶನಾಗಿ ದುರ್ಯೋಧನನ ಪಕ್ಷದಲ್ಲೇ ತಾನು ಯುದ್ಧವನ್ನು ಮಾಡಬೇಕಾಗಿ ಬಂತು, ಧರ್ಮದ ವಿರುದ್ಧವಾಗಿ. ಅಂದರೆ ಸೂಕ್ಷ್ಮನ್ ಭವತಿ ತನ್ಮನಃ. ಇದೇ ಒಂದು ಜಾಲವನ್ನು ಕೃಷ್ಣನ ಮೇಲೂ ಪ್ರಯೋಗಿಸ್ತಾನೆ, ದುರ್ಯೋಧನ ಮೇಲಿಂದ ಮೇಲೆ ಪ್ರಯೋಗಿಸ್ತಾನೆ. ಉದ್ಯೋಗ ಪರ್ವದಲ್ಲಿ ಕೃಷ್ಣ ಪರಮಾತ್ಮನಿಗಾಗಿ ಪಂಚಪಕ್ಷ ಪರಮಾನ್ನಗಳನ್ನು ಕೃಷ್ಣ ಪರಮಾತ್ಮನಿಗೆ ನೀಡಲು ಉದ್ಯುಕ್ತನಾಗ್ತಾನೆ. ಕೃಷ್ಣ ಅವುಗಳನ್ನೆಲ್ಲ ಬಿಡೆ ಇಲ್ಲದೇನೆ ತಿರಸ್ಕರಿಸಿ ವಿದುರನ ಮನೆಗೆ ಹೋಗಿ ಅವನ ಮನೆಯಲ್ಲಿ ಕೊಟ್ಟಂತಹ ಬಾಳೆಹಣ್ಣಿನ ಸಿಪ್ಪಿಯನ್ನು ಸ್ವೀಕಾರ ಮಾಡ್ತಾನೆ ಪರಮಾತ್ಮ. ಯಾಕೆ? ಯತ್ ಸೂಕ್ಷ್ಮಂ ಭವತಿ ತನ್ಮನಃ.
ವಿದುರ ಕೊಟ್ಟಿದ್ದು ಹಣ್ಣಾಗಿರ್ಬೋದು, ಸಿಪ್ಪೆಯಾಗಿರ್ಬೋದು, ಏನೇ ಆಗಿರ್ಬೋದು, ಆದರೆ ಅವನು ಸನ್ಮಾರ್ಗದಲ್ಲಿದ್ದಾನೆ, ಧರ್ಮ ಮಾರ್ಗದಲ್ಲಿದ್ದಾನೆ. ಅವನ ಕೊಟ್ಟ ಆಹಾರದಿಂದ ನಮಗೆ, ನಮ್ಮ ಮನಸ್ಸಿಗೆ ಸದ್ಬುದ್ಧಿಯೇ ಬರ್ತದೆ ಎನ್ನುವ ದೃಢವಾದಂತಹ ವಿಶ್ವಾಸ ಪರಮಾತ್ಮನದು. ಇದೇ ಜಾಲ, ಯಾವ ಜಾಲದಿಂದ ಶಲ್ಯನನ್ನು ತನ್ನ ವಶ ಮಾಡಿಕೊಂಡನೋ ಇದೇ ಜಾಲವನ್ನು ಕೃಷ್ಣ ಪರಮಾತ್ಮನಿಗೂ ಹಾಕಲು ಪ್ರಯತ್ನ ಮಾಡ್ತಾನೆ. ಕೃಷ್ಣ ಪರಮಾತ್ಮ ಅದನ್ನು ತಿರಸ್ಕರಿಸಿ ತಾನು ಯುಧಿಷ್ಠಿರನ ಹತ್ತಿರ ಬಂದು ನಿನ್ನ ಪಕ್ಷದಲ್ಲೇ ನಾನು ಯುದ್ಧ ಮಾಡ್ತೇನೆ ಎಂಬುದಾಗಿ ಪರಮಾತ್ಮ ಅವನಿಗೆ ವರವನ್ನು ನೀಡ್ತಾನೆ. ಅದಕ್ಕಾಗಿ ಹೇಳ್ತಾರೆ, ನಾವು ಎಷ್ಟು ಸೂಕ್ಷ್ಮವಾದಂತಹ ಪದಾರ್ಥವನ್ನು ಸ್ವೀಕಾರ ಮಾಡ್ತೀವಿಯೋ ನಮಗೆ ಅಂತಹದಾದಂತಹ ಬುದ್ಧಿ ಬರ್ತದೆ. ಅದಕ್ಕಾಗಿ ಪರಮಾತ್ಮ ಹೇಳಿದ, ಸ್ವಭಾವೋಧ್ಯಾತ್ಮ ಉಚ್ಯತೆ ಮನಪ್ರಭೃತೆ ಅನ್ನವಿಕಾರತ್ವೇನ ಏಕಪ್ರಕಾರಕತ್ವ ಭಾವಾತ್ ವಿಭಿನ್ನ ಆಹಾರೇಣ ಭಿನ್ನಾಹ ಬುದ್ಧಯ. ಮನಸ್ಸೇ ಮೊದಲಾದಂತಹ ಎಲ್ಲ ಇಂದ್ರಿಯಗಳು ಕೂಡ, ಇವೆಲ್ಲವೂ ಕೂಡ ಅನ್ನದ ವಿಕಾರದಿಂದಾಗಿ ತಮ್ಮ ತಮ್ಮ ಪ್ರವೃತ್ತಿಯನ್ನು ಪಡಿತವೆ. ನಾವು ಎಂತಹ ಆಹಾರವನ್ನು ಸ್ವೀಕಾರ ಮಾಡಿದ್ವಿ, ಆ ಆಹಾರದಲ್ಲಿ ಅಕಸ್ಮಾತ್ತು ಖಾರ, ಉಪ್ಪು, ಹುಳಿ ಇತ್ಯಾದಿಗಳು ಹೆಚ್ಚಾಗಿದ್ದರೆ ನಮಗೆ ಕೋಪ ಜಾಸ್ತಿ ಬರ್ತದೆ, ಅಹಂಕಾರ ಜಾಸ್ತಿ ಬರ್ತದೆ. ಅದಕ್ಕಾಗಿ ಜ್ಞಾನಿಗಳು ಯಾವಾಗಲೂ ಕೂಡ ತಾವು ವನದಲ್ಲಿದ್ದು ಯಾವ ಉಪ್ಪು ಖಾರಗಳು ಇಲ್ಲದಂತಹ ಸಾತ್ವಿಕವಾದಂತಹ ಕಂದಮೂಲಗಳನ್ನು, ಫಲಗಳನ್ನು ಮಾತ್ರ ಸ್ವೀಕಾರ ಮಾಡ್ತಾ ಇದ್ರು. ಬೇರೆ ಇಂತಹ ಬೇಯಿಸಿದ ಅಪಕ್ವವಾದಂತಹ ಆಹಾರವನ್ನು ತಿನ್ನುವುದೇ ಒಂದು ದೊಡ್ಡ ತಪಸ್ಸು. ಅದೊಂದು ರೀತಿಯಾದಂತಹ ತಪಸ್ಸು. ಅಪಕ್ವ ಆಹಾರ, ಮತ್ತೊಂದು ಪ್ರಾಣಿಯನ್ನು ಹಿಂಸಿಸದೇ ತೆಗೆದುಕೊಂಡಂತಹ ಆಹಾರ, ಇದನ್ನೇ ಸ್ವೀಕಾರ ಮಾಡ್ತಾ ಇದ್ರು. ಯಾಕೆ? ಈ ವಿಧವಾದಂತಹ ನಮ್ಮ ಮನಸ್ಸು ಸ್ಥಿರವಾಗಿರಬೇಕು. ಯಾಕೆ? ಮನಪ್ರವೃತ್ತೇ ಅನ್ನ ವಿಕಾರತ್ವೇನ, ಮನಸ್ಸೇ ಮೊದಲಾದಂತಹ ಎಲ್ಲ ಇಂದ್ರಿಯಗಳು ಕೂಡ ಅನ್ನದ ವಿಕಾರವಾಗಿರ್ತದೆ. ಆದ್ದರಿಂದಾಗಿ ಸನ್ಮಾರ್ಗದಲ್ಲಿ ನಮ್ಮನ್ನು ನಡೆಸುವಂತಹ ಯಾವ ಆಹಾರ ಇರ್ತದೋ ಅದೇ ನಮಗೆ ಉತ್ತಮವಾದದ್ದು ಎನ್ನುವ ಭಾವನೆಯಿಂದಲೇ ಮುನಿಗಳೆಲ್ಲರೂ ಕೂಡ ತಾವು ವನದಲ್ಲಿ ಇದ್ದರು ಎಂಬ ವಿಷಯವನ್ನು ನಾವು ತಿಳಿದುಕೊಳ್ತೇವೆ. ಹೀಗೆ ವಿಭಿನ್ನವಾದಂತಹ ಆಹಾರದಿಂದ ವಿಭಿನ್ನವಾದಂತಹ ಬುದ್ಧಿಗಳು ಎನ್ನುವ ತಿಳಿಸುವ ವಿಷಯವನ್ನೇ ಪರಮಾತ್ಮ ಸ್ವಭಾವೋಧ್ಯಾತ್ಮ ಉಚ್ಯತೆ ಎನ್ನುವ ವಿಷಯದಿಂದ ಪರಮಾತ್ಮ ಹೇಳಿದ. ಇಲ್ಲಿ ಸ್ವಶಬ್ದದಿಂದ ಜೀವನನ್ನು ತೆಗೆದುಕೊಳ್ಳು ಬರ್ತದೆ, ಜೀವನ ಸಂಬಂಧಪಟ್ಟದ್ದನ್ನು ತೆಗೆದುಕೊಳ್ಳಿಕ್ಕೆ ಬರ್ತದೆ ಅಂತ ಹೇಳಿದಾಗ, ಹೀಗಾಗಿ ಸ್ವಶಬ್ದವನ್ನು ಮಾತ್ರ ಆಡಲಬಾರದು, ಭಾವಶಬ್ದವನ್ನೂ ಹೇಳಬೇಕು ಅಂತ ಹೇಳಿದರು. ಯಾಕೆಂದರೆ ಸ್ವಶಬ್ದದಿಂದ ಜೀವನಿಗೆ ಸಂಬಂಧಪಟ್ಟಂತಹ ಅವನ ಶರೀರ ಆಗಿರ್ಬೋದು, ಅವನ ಇಂದ್ರಿಯ ಆಗಿರ್ಬೋದು, ಅವನ ವಸ್ತುವಾಹನಗಳಾಗಿರ್ಬೋದು, ಇವೆಲ್ಲವೂ ಕೂಡ ಸ್ವಶಬ್ದದಿಂದ ಗ್ರಹಣ ಮಾಡಲಿಕ್ಕೆ ಬರ್ತದೆ. ಅದಕ್ಕಾಗಿ ಸ್ವಶಬ್ದವನ್ನು ಮಾತ್ರ ಪ್ರಯೋಗ ಮಾಡಬಾರದು, ಅದರ ಜೊತೆಗೆ ಭಾವವನ್ನು ತೆಗೆದುಕೊಳ್ಳಬೇಕು ಎಂಬುದಾಗಿ ವ್ಯಾಖ್ಯಾನಕಾರರು ತಿಳಿಸಿ ಮತ್ತೊಂದು ಪ್ರಶ್ನೆಯನ್ನು ಮಾಡ್ತಾರೆ. ಹಾಗಿದ್ದರೆ ಕೇವಲ ಭಾವ ಎಂಬ ಶಬ್ದವನ್ನು ಹೇಳಿಬಿಡ್ರಿ. ಯಾಕೆಂದರೆ ಭಾವಶಬ್ದದಿಂದ ಜೀವನೂ ಬರ್ತಾನೆ, ಜೀವನ ಜೊತೆಗಿರುವಂತಹ ಎಲ್ಲ ಪದಾರ್ಥಗಳು ಬರ್ತವೆ. ಇದಾಗಿ ಭಾವೋಧ್ಯಾತ್ಮ ಉಚ್ಯತೆ ಅಂತ ಹೇಳ್ಬೋದಾಗಿತ್ತಲ್ಲ ಪರಮಾತ್ಮ, ಸ್ವಶಬ್ದ ಬೇಕಾಗಿಲ್ಲ ಅಂತಂದರೆ ಅದಕ್ಕೆ ಹೇಳ್ತಾರೆ, ಈಶ್ವರಸ್ಯಾಪಿ ಸದಾ ಏಕರೂಪತ್ವಾತ್ ತೇನ ತಸ್ಯ ಪ್ರತೀತೋ ದ್ವಿತೀಯ ಪ್ರಶ್ನೋ ನೋತ್ತರಿತ ಸ್ಯಾತ್ ಅತಃ ಸ್ವ ಇತಿ. ಅಕಸ್ಮಾತ್ತಾಗಿ ಭಾವಶಬ್ದವನ್ನು ಮಾತ್ರ ನಾವು ಪ್ರಯೋಗ ಮಾಡಿದ್ದರೆ, ಭಾವಶಬ್ದದಿಂದ, ಭಾವಶಬ್ದಕ್ಕೆ ಅರ್ಥ ಏನು? ಸದಾ ಏಕಪ್ರಕಾರ ಅಂತ ಅರ್ಥ. ಸದಾ ಏಕಪ್ರಕಾರ ಯಾವ ರೀತಿಯಾಗಿ ಜೀವನಿದ್ದಾನೋ ಹಾಗೆ ಜೀವಾತ್ಮನಂತೆ ಪರಮಾತ್ಮನೂ ಕೂಡ ಸದಾ ಏಕಪ್ರಕಾರನಾಗಿದ್ದಾನೆ. ಪರಮಾತ್ಮ ಇದ್ದಾನೆ, ಕಾಲ ಇದೆ, ದಿಕ್ಕುಗಳಿವೆ, ಮನಸ್ಸು ಇದೆ, ಆತ್ಮ ಇದೆ. ಹೀಗೆ ಅನೇಕ ಪದಾರ್ಥಗಳು ಕೂಡ ಭಾವಶಬ್ದದಿಂದ ವಾಚ್ಯವಾದಂತಹ ಏಕಪ್ರಕಾರಕತ್ವ ಎನ್ನುವ ಅರ್ಥವುಳ್ಳದ್ದಾಗಿದೆ. ಆದ್ದರಿಂದಾಗಿ ಅರ್ಜುನ ಏನು ಎರಡನೇ ಪ್ರಶ್ನೆ ಮಾಡಿದಲ್ಲ, ಕಿಮಧ್ಯಾತ್ಮಂ ಎನ್ನುವ ಪ್ರಶ್ನೆಗೆ ಭಾವಶಬ್ದವನ್ನು ಮಾತ್ರ ಪ್ರಯೋಗ ಮಾಡಿದರೆ ಸರಿಯಾಗಿ ಉತ್ತರವನ್ನು ನೀಡಿದಂತೆ ಆಗಲಾರದು. ಅದಕ್ಕಾಗಿ ಪರಮಾತ್ಮ ಸ್ವಶಬ್ದವನ್ನು ಹೇಳಿದ. ಅದಕ್ಕಾಗಿ ಸ್ವಭಾವ ಅಂತ ಹೇಳಿದ ಪರಮಾತ್ಮ. ಒಟ್ಟಿನಲ್ಲಿ ನೋಡುವಾಗ ಜೀವ ಇವನು ಏಕಪ್ರಕಾರಕನಾಗಿರ್ತಾನೆ, ಮನಸ್ಸು ವಿಭಿನ್ನಗಳಾಗಿರ್ತವೆ. ಜೀವ ಇವನು ಏಕಪ್ರಕಾರನಾಗಿರ್ತಾನೆ, ಮನಸ್ಸು ಭಿನ್ನವಾಗಿರ್ತದೆ. ಅದನ್ನು ಪರಮಾತ್ಮ ತಿಳಿಸಿದ ಸ್ವಭಾವೋಧ್ಯಾತ್ಮ ಉಚ್ಯತೆ. ಆ ಮನಸ್ಸಿನ ವಿಭಿನ್ನತೆಗೆ ಅನೇಕ ಕಾರಣಗಳು, ಪರಮಾತ್ಮ ಅದನ್ನು ತಿಳಿಸಿದ. ಈ ಪದದ್ವಯ, ಈ ಎರಡು ಪದಗಳು ಕೂಡ ಇನ್ನು ಈ ರೀತಿಯಾಗಿ ಪದದ್ವಯಂ ಅರ್ಥವದೇವ. ಹೀಗಾಗಿ ಸ್ವ ಅಂತಂದರೂ ಕೂಡ, ಭಾವ ಅಂತಂದರೂ ಕೂಡ ಈ ಎರಡೂ ಪದಗಳು ಸೇರಿಸಿದಾಗ ಮಾತ್ರ ಕಿಮಧ್ಯಾತ್ಮಂ ಎನ್ನುವ ಪ್ರಶ್ನೆಗೆ ಉತ್ತರವನ್ನು ನೀಡಿದಂತೆ ಆಗ್ತದೆ ಎನ್ನುವ ವಿಷಯವನ್ನು ಇಲ್ಲಿ ವ್ಯಾಖ್ಯಾನಕಾರರು ತಾವು ತಿಳಿಸ್ತಾರೆ. ಇನ್ನು ಮೂರನೆಯ ಪ್ರಶ್ನೆಯನ್ನು ಅರ್ಜುನ ತಾನು ಕೇಳಿದ. ಕಿಂ ತದ್ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಂತ ಪ್ರಶ್ನೆ ಮಾಡಿದ. ಕರ್ಮ ಅಂದರೆ ಏನು?
ಎನ್ನುವ ಪ್ರಶ್ನೆಯನ್ನು ತಾನು ಕೇಳಿದ. ಅದಕ್ಕೆ ಪರಮಾತ್ಮ ಇದೇ ಶ್ಲೋಕದಲ್ಲೇ ತಾನು ನೀಡುತ್ತಾನೆ, ಭೂತಭಾವೋದ್ಭವಕರ ವಿಸರ್ಗ ಕರ್ಮ ಸಂಹಿತಃ. ಅರ್ಜುನ, ಭೂತಾನಾಂ ಜೀವಾನಾಂ ಭಾವಾನಾಂ ಜಡಪದಾರ್ಥಾನಾಂ ಚ ಉದ್ಭವಕರ ಉತ್ಪತ್ತಿಕರ ವಿಸರ್ಗ. ಜೀವರು ಹಾಗೂ ಭೂತಾನಾಂ ಅಂತಲೇ ಜೀವರು, ಭಾವಾನಾಂನೇ ಜಡಪದಾರ್ಥಗಳು, ಇವುಗಳ ಉತ್ಪತ್ತಿಗೆ ಕಾರಣನಾದಂತಹ ಪರಮಾತ್ಮನ ವಿಸರ್ಗ. ವಿಸರ್ಗ ಅಂದರೆ ಸೃಷ್ಟಿಯ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮ. ನಾವು ಅನೇಕ ಗ್ರಂಥಗಳಲ್ಲಿ ಕೇಳ್ತೇವೆ, ಪರಮಾತ್ಮ ಮೊದಲಿಗೆ ಜಡ ಪ್ರಕೃತಿಯನ್ನು ತಾನು ತೆಗೆದುಕೊಂಡ, ಜಡ ಪ್ರಕೃತಿಯನ್ನು ಮಥಿಸಿ ತಾನು ಅಲ್ಲಿ ಕ್ಷೋಭೆಗೊಳಿಸಿ ಸತ್ವರಜಸ್ಸು ತನಸ್ಸು ಎಂಬಂತಹ 3 ಗುಣಗಳನ್ನು, ತದ್ವಾರ ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿತತ್ವ ಇತ್ಯಾದಿಗಳನ್ನು ಸೃಷ್ಟಿ ಮಾಡಿದ ಎನ್ನುವ ಏನು ಪರಮಾತ್ಮನ ಸೃಷ್ಟಿಯ ಪ್ರಕ್ರಿಯೆ ಇದೆಯೋ ಇದನ್ನೇ ವಿಸರ್ಗ, ಸರ್ಗ ಅಂತ ಕರೀತಾರೆ. ವಾಸ್ತವಿಕವಾಗಿ ಸರ್ಗ ಶಬ್ದಕ್ಕೆ ಸೃಷ್ಟಿ ಅಂತಲೇ ಅರ್ಥ. ವಿಸರ್ಗ ಕರ್ಮ ಸಂಹಿತ. ಇದು ಎಂತಹ ಸೃಷ್ಟಿ? ಮಾನವನು ಮಾಡುವಂತಹ ಸೃಷ್ಟಿಯನ್ನು ಸರ್ಗ ಅಂತ ಕರೀತಾರ? ಸರ್ವಥಾ ಇಲ್ಲ. ಯಾಕೆ ಮಾನವನು ಮಾಡುವಂತಹ, ಉದಾಹರಣೆಗೆ ಒಬ್ಬ ಜೀವನದಿಂದ ಮತ್ತೊಬ್ಬ ಹುಟ್ಟಿದ, ಇದನ್ನು ಸರ್ಗ ಅಂತ ಯಾಕೆ ಕರಿಬಾರ್ದು, ಇದನ್ನು ಸೃಷ್ಟಿ ಅಂತ ಯಾಕೆ ಕರಿಬಾರ್ದು ಅಂತಂದರೆ ಅದನ್ನು ಸೃಷ್ಟಿ ಅಂತ ಕರೀಲಿಕ್ಕೆ ಬರುವುದಿಲ್ಲ. ಯಾಕೆ ಅಂತಂದರೆ ನಾವು ಒಬ್ಬ ವ್ಯಕ್ತಿಗೆ ಜನ್ಮವನ್ನು ಕೊಟ್ಟಿವಿ ಅಂತ ನಾವು ತಿಳಿದುಕೊಳ್ತೀವಿ. ವಾಸ್ತವಿಕವಾಗಿ ನಮಗೆ ಅಂತಹ ಜನ್ಮವನ್ನು ಕೊಡಲು ಸಾಮರ್ಥ್ಯ ಇದೆಯಾ ಎನ್ನುವ ಪ್ರಶ್ನೆಯನ್ನು ಮಾಡಿಕೊಳ್ಳಬೇಕು. ಒಬ್ಬ ಜೀವನು ಮತ್ತೊಬ್ಬ ಜೀವನಿಗೆ ತನ್ನ ಶರೀರದ ಒಂದು ವೀರ್ಯಾದಿಗಳಿಂದ ತಾನು ಶರೀರವನ್ನು ಕೊಟ್ಟಂತೆ ಇರ್ತದೆ, ಆದರೆ ನಾವು ಕೊಟ್ಟಂತೆ ಅಲ್ಲೇ ಅಲ್ಲ. ಯಾಕೆ ಅಂತಂದರೆ ಕಣ್ಣಿನ ಸೃಷ್ಟಿಗೆ ಏನು ಪದಾರ್ಥಗಳು ಬೇಕೋ ನಮಗೆ ಗೊತ್ತೇ ಇಲ್ಲ, ಕೂದಲಿನ ಸೃಷ್ಟಿಗಾಗಿ ಏನು ಪದಾರ್ಥಗಳು ಬೇಕೋ ಗೊತ್ತೇ ಇಲ್ಲ. ಕೇವಲ ಪುರುಷ ತಾನು ವೀರ್ಯ ಸೇಚನ ಮಾಡ್ತಾನೆ, ಸ್ತ್ರೀ ಗರ್ಭವನ್ನು ಧರಿಸ್ತಾಳೆ, ಒಳಗೆ ಆಗುವಂತಹ ಕಾರ್ಯಕ್ರಮವೇ ಬೇರೆ. ಒಳಗೆ ಪರಮಾತ್ಮ ವಿಶಿಷ್ಟವಾದಂತಹ ತನ್ನ ಸಾಮರ್ಥ್ಯವನ್ನು ತೋರಿಸ್ತಾ ಪರಮಾತ್ಮ ಅಲ್ಲಿ ಒಬ್ಬ ಜೀವನನ್ನು ಎಷ್ಟಿರ್ತಾನೆ, ಜೀವ ಒಂದು ಉದ್ದಿನ ಕಾಳಿನಷ್ಟು ಇರ್ತಾನೆ, ಒಂದು ಎಳ್ಳಿನ ಕಾಳಿನಷ್ಟು ಇರ್ತಾನೆ. ಮೊಟ್ಟ ಮೊದಲಿಗೆ ಬೆಳೆಸ್ತಾನೆ ಅವನಿಗೆ ಶರೀರದ ಅನೇಕ ಅಂಗವನ್ನು ನೀಡ್ತಾ ಪರಮಾತ್ಮ ಅದೊಂದು ಕೂಸಾಗಿ ಮಾಡ್ತಾನೆ ಪರಮಾತ್ಮ. ಆ ಕೂಸನ್ನು ಕೂಡ ಆ ಒಳಗೆ ಇರುವಂತಹ ಒಂದು ವಿಶಿಷ್ಟವಾದಂತಹ ಒಂದು ರೀತಿ ಅದು ಹೇಗಿರ್ತದೆ, ಸುತ್ತ ಮಲಮೂತ್ರಗಳಿವೆ, ಅನೇಕ ಕ್ರಿಮಿಕೀಟಗಳಿಂದ ಅವನಿಗೆ ಬಾಧೆಯಾಗ್ತಾ ಇರ್ತದೆ, ಆದರೆ ಆ ಕೂಸು ಸಾಯುವುದಿಲ್ಲ. ಆ ಕೂಸನ್ನು ಸಾಗಿದೇನೆ ಪರಮಾತ್ಮ ಅಲ್ಲೇ ಇದ್ದು ರಕ್ಷಣೆ ಮಾಡ್ತಾನೆ. ಇದೇ ಸೃಷ್ಟಿ, ಇದೇ ಸರ್ಗ. ಇಂತಹ ಸೃಷ್ಟಿಯನ್ನು ನಾವು ಮಾಡಲು ಸಾಧ್ಯವಿಲ್ಲವಲ್ಲ. ಯಾಕೆಂದರೆ ನಾವೆಷ್ಟೋ ಪ್ರಯತ್ನ ಮಾಡಿರ್ತೇವೆ, ಆ ಪ್ರಯತ್ನ ಮಾಡಿದ್ದರೂ ಕೂಡ ನಾವು ಪಟ್ಟಂತಹ ಶ್ರಮಕ್ಕೆ ಫಲಿತವಾಗಿ ಕೂಸು ಉಳಿಯುವುದಿಲ್ಲ. ಅಕಸ್ಮಾತ್ ಜೀವನ ಸರಿಯಾಗಿ ಸೃಷ್ಟಿ ಮಾಡಿದ್ದರೆ ಹಾಗಾಗಬಾರದಾಗಿತ್ತು, ಆದರೆ ಆಗಿದೆ ಅಂತಂದರೆ ಈ ಸೃಷ್ಟಿಯ ಕಾರ್ಯಕ್ರಮ ಅಂತನ್ನೋದು ಜೀವನ ಅಧೀನ ಅಲ್ಲ. ಭೂತಭಾವೋದ್ಭವಕರ ವಿಸರ್ಗ ಕರ್ಮ ಸಂಹಿತಃ. ಆ ಪರಮಾತ್ಮನ ವಿಶಿಷ್ಟವಾದಂತಹ ಶಕ್ತಿ ಸಾಮರ್ಥ್ಯಗಳಿಂದಾಗಿ ಆದಂತಹ ಏನು ಸೃಷ್ಟಿ ಇದೆಯೋ ಇದನ್ನೇ ಸರ್ಗ, ವಿಸರ್ಗ ಅಂತ ಕರೀತಾರೆ. ಅದಕ್ಕೆ ವ್ಯಾಖ್ಯಾನಕಾರರು ಇನ್ನಿಷ್ಟು ಸ್ಪಷ್ಟೀಕರಿಸ್ತಾರೆ. ಈಶ್ವರ ಕ್ರಿಯಾ ವಿಸರ್ಗ. ವಿಸರ್ಗ ಅಂದ್ರೇನು? ವಿಶೇಷೇನ ಸರ್ಜನಂ, ವಿಶೇಷವಾಗಿ ಸೃಷ್ಟಿ ಮಾಡ್ತಾನೆ ಪರಮಾತ್ಮ. ಏನು ಶರೀರ ಎಷ್ಟು ಅದ್ಭುತವಾಗಿದೆ. ಶರೀರದಲ್ಲಿರುವಂತಹ ಅನೇಕ ನಾಡಿಗಳಿವೆ, ಅನೇಕ ಎಲುಬುಗಳಿವೆ. ಈ ಎಲುಬುಗಳು ಎಷ್ಟೆಷ್ಟೋ ದಿನವಾದರೂ ಕೂಡ, ಎಷ್ಟೆಷ್ಟೋ ವರ್ಷಗಳಾದರೂ ಕೂಡ ಇದು ಕರಗುವುದಿಲ್ಲ. ಇದು ಭೂಮಿಯಲ್ಲಿ ಬೇಗ ಬೆರೆದು ಹೋಗುವುದಿಲ್ಲ. ಇದನ್ನು ಪರಮಾತ್ಮ ಸೃಷ್ಟಿ ಮಾಡ್ತಾನೆ ಪರಮಾತ್ಮ. ಇಂತಹ ಸೃಷ್ಟಿಯನ್ನು ಮನುಷ್ಯ ಮಾಡಲು ಸರ್ವಥಾ ಸಾಧ್ಯ ಇಲ್ಲ. ಅದಕ್ಕಾಗಿ ಹೇಳ್ತಾರೆ ವ್ಯಾಖ್ಯಾನಕಾರರು ವಿಶೇಷೇನ ಸರ್ಜನಂ. ಇನ್ನಿಷ್ಟು ಸ್ಪಷ್ಟೀಕರಿಸ್ತಾರೆ, ಈಶ್ವರ ಕರ್ತೃಕೋ ವ್ಯಾಪಾರ ಕರ್ಮ. ಅದನ್ನೇ ಸರ್ಗ, ವಿಸರ್ಗ ಅಂತ ಕರೀತಾರೆ. ಪರಮಾತ್ಮ ಮಾಡುವಂತಹ ಒಂದು ತನ್ನ ಇಚ್ಛಾಶಕ್ತಿ. ಪರಮಾತ್ಮ ಏನು ಮಾಡ್ತಾನೆ, ಕೇವಲ ತನ್ನ ಇಚ್ಛಾನುಸಾರವಾಗಿ ಒಬ್ಬನನ್ನು ಕೃಮಿಯಾಗಿ ಹುಟ್ಟಿಸಿದ, ಮತ್ತೊಬ್ಬನನ್ನು ರಾಜನಾಗಿ ಹುಟ್ಟಿಸಿದ, ಹೀಗೆ ಮಾಡುವುದಿಲ್ಲ ಪರಮಾತ್ಮ. ಆ ಜೀವನ ಸ್ವರೂಪಭೂತವಾದಂತಹ ಅವನ ಯೋಗ್ಯತೆ, ಅವನು ಪಡಬೇಕಾದಂತಹ ಸುಖ ದುಃಖಗಳು, ಇವುಗಳನ್ನೆಲ್ಲ ಅನುಸರಿಸಿಕೊಂಡು ಪರಮಾತ್ಮ ತಾನೊಂದು ಇಚ್ಛೆಯನ್ನು ಮಾಡ್ತಾನೆ. ಆ ಗುಣವಾಗಿ ಪರಮಾತ್ಮ ತಾನೇನು ಕರ್ಮವನ್ನು ಮಾಡ್ತಾನೋ, ತಾನೇನು ವ್ಯಾಪಾರ ಅಂದರೆ ಕರ್ಮ, ಒಂದು ಕ್ರಿಯೆಯನ್ನು, ಆ ಕ್ರಿಯೆಯನ್ನು ಅವಲಂಬಿಸ್ತಾನೋ ಪರಮಾತ್ಮ, ಅದನ್ನೇ ಸರ್ಗ, ವಿಸರ್ಗ ಅಂತ ಕರೀತಾರೆ. ಹೀಗೆ ಒಟ್ಟಿನಲ್ಲಿ ನೋಡಿದಾಗ
ಅರ್ಜುನನ 3 ಪ್ರಶ್ನೆಗಳು. ಕಿಂ ತದ್ ಬ್ರಹ್ಮ ಅಂತ ಪ್ರಶ್ನೆಗೆ ಅಕ್ಷರಂ ಬ್ರಹ್ಮ ಪರಮಂ ಅಂತ ಪರಮಾತ್ಮ ಉತ್ತರವನ್ನು ನೀಡಿದ. ಕಿಮಧ್ಯಾತ್ಮಂ ಅಂತ ಅನ್ನುವ ಪ್ರಶ್ನೆಗೆ ಸ್ವಭಾವೋಧ್ಯಾತ್ಮ ಉಚ್ಯತೆ ಎನ್ನುವ ಉತ್ತರವನ್ನು ನೀಡಿದ. ಕಿಂ ಕರ್ಮ ಪುರುಷೋತ್ತಮ ಎನ್ನುವ 3ನೆಯ ಪ್ರಶ್ನೆಗೆ ಭೂತಭಾವೋದ್ಭವಕರ ವಿಸರ್ಗ ಕರ್ಮ ಸಂಹಿತಃ ಎನ್ನುವ 3ನೆಯ ಶ್ಲೋಕದಿಂದ 3 ಪ್ರಶ್ನೆಗಳಿಗೆ ಪರಮಾತ್ಮ ಉತ್ತರವನ್ನು ನೀಡಿದ. ಹೀಗೆ ಒಟ್ಟಿನಲ್ಲಿ ಈ ಶ್ಲೋಕವನ್ನು ನೋಡಿದಾಗ ಅಕ್ಷರಂ ಬ್ರಹ್ಮಪರಮಂ ಸ್ವಭಾವೋಧ್ಯಾತ್ಮ ಉಚ್ಯತೆ ಭೂತಭಾವೋದ್ಭವಕರ ವಿಸರ್ಗ ಕರ್ಮ ಸಂಹಿತಃ ಎನ್ನುವ 3ನೆಯ ಶ್ಲೋಕದ ಯಥಾವತ್ತಾದಂತಹ ಅರ್ಥವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದೇವೆ. ಇನ್ನು ಪರಮಾತ್ಮನ ಮುಂದಿನ ಪ್ರಶ್ನೆಗಳಿಗೆ ಉತ್ತರವನ್ನು ಅನಂತರ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು श्रीमद्भगवद्गीतासु उपनिषत्सु ಬ್ರಹ್ಮವಿದ್ಯಾಯಾಂ ब्रह्मविद्यायां ಯೋಗಶಾಸ್ತ್ರೇ योगशास्त्रे ಶ್ರೀಕೃಷ್ಣಾರ್ಜುನ ಸಂವಾದೇ श्रीकृष्णार्जुनसंवादे ಅಕ್ಷರಬ್ರಹ್ಮಯೋಗೋ ನಾಮ अक्षरब्रह्मयोगो नाम ಅಷ್ಟಮೋಧ್ಯಾಯಃ. अष्टमोऽध्यायः. ಅರ್ಜುನ ಉವಾಚ अर्जुन उवाच ಕಿಂ ತತ್ ಬ್ರಹ್ಮ ಕಿಮಧ್ಯಾತ್ಮಂ किं तद्ब्रह्म किमध्यात्मम् ಕಿಂ ಕರ್ಮ ಪುರುಷೋತ್ತಮ किं कर्म पुरुषोत्तम ಅಧಿಭೂತಂ ಚ ಕಿಂ ಪ್ರೋಕ್ತಂ अधिभूतं च किं प्रोक्तम् ಅಧಿದೈವಂ ಕಿಮುಚ್ಯತೆ अधिदैवं किमुच्यते ಅಧಿಯಜ್ಞಃ ಕಥಂ ಕೋತ್ರ अधियज्ञकथं गोत्र ದೇಹೇಸ್ಮಿನ್ ಮಧುಸೂದನ देहेऽस्मिन् मधुसूदन ಪ್ರಯಾಣಕಾಲೇ ಚ ಕಥಂ प्रयाणकाले च कथं ಜ್ಞೇಯೋಸಿ ನಿಯತಾತ್ಮಭಿಃ. ज्ञेयोऽसि नियतात्मभिः. ಶ್ರೀಭಗವಾನುವಾಚ श्रीभगवानुवाच ಅಕ್ಷರಂ ಬ್ರಹ್ಮ ಪರಮಂ अक्षरं ब्रह्म परमं ಸ್ವಭಾವೋಧ್ಯಾತ್ಮಮುಚ್ಯತೆ स्वभावोऽध्यात्ममुच्यते ಭೂತಭಾವೋದ್ಭವಕರಃ भूतभावोद्भवकरः ವಿಸರ್ಗಃ ಕರ್ಮ ಸಂಜ್ಞಿತಃ विसर्गः कर्म संज्ञितः ಅಧಿಭೂತಂ ಕ್ಷರೋ ಭಾವಃ अधिभूतं क्षरो भावः ಪುರುಷಶ್ಚಾದಿಧೈವತಂ पुरुषश्चादिदैवतम् ಅಧಿಯಜ್ಞೋಹಮೇವಾತ್ರ अधियज्ञोऽहमेवात्र ದೇಹೇ ದೇಹಭೃತಂವರ देहे देहभृताम्बर ಅಂತಕಾಲೇ ಚ ಮಾಮೇವ अन्तकाले च मामेव ಸ್ಮರನ್ ಮುಕ್ತ್ವಾ ಕಲೇವರಂ स्मरन्मुक्त्वा कलेवरम् ಯಃ ಪ್ರಯಾತಿ ಸಮದ್ಭಾವಂ यः प्रयाति समद्भावम् ಯಾತಿ ನಾಸ್ತ್ಯತ್ರ ಸಂಶಯಃ याति नास्त्रस्य संशयः ಯಂ ಯಂ ವಾಪಿ ಸ್ಮರನ್ ಭಾವಂ यं यं वापि स्मरन् भावम् ತ್ಯಜತ್ಯಂತೆ ಕಲೇವರಂ त्यजत्येते कलेवरम् ತಂ ತಮೇವೈತಿ ಕೌಂತೇಯ तं तमेवैति कौन्तेय ಸದಾ ತದ್ಭಾವಭಾವಿತಃ सदा तद्भावभावितः ತಸ್ಮಾತ್ ಸರ್ವೇಷು ಕಾಲೇಷು तस्मात् सर्वेषु कालेषु ಮಾಮನುಸ್ಮರಯುಧ್ಯ ಚ मामनुस्मरयुध्य च ಮಯ್ಯರ್ಪಿತಮನೋ ಬುದ್ಧಿಃ मय्यर्पितमनो बुद्धिः ಮಾಮೇ ವೈಶ್ಯತ್ಯ ಸಂಶಯಃ मामे वैश्यस्य संशयम् ಅಭ್ಯಾಸಯೋಗಯುಕ್ತೇನ अभ्यासयोगयुक्तेन ಚೇತಸಾ ನಾನ್ಯಗಾಮಿನ चेतसा नान्यगामिना ಪರಮಂ ಪುರುಷಂ ದಿವ್ಯಂ परमं पुरुषं दिव्यम् ಯಾತಿ ಪಾರ್ಥಾನುಚಿಂತಯನ್ याति पातानुचिन्तयन् ಕವಿಂ ಪುರಾಣಂ ಅನುಶಾಸಿತಾರಂ कविं पुराणम् अनुशासितारम् ಅಣೋರಣೀಯಾನ್ ಸಮನುಸ್ಮರಿದ್ಯಃ अणोरणीयान् समनस्मरेभ्यः ಸರ್ವಸ್ಯ ದಾತಾರಮಚಿಂತ್ಯ ರೂಪಂ सर्वस्य दातारमचिन्त्य रूपम् ಆದಿತ್ಯವರ್ಣಂ ತಮಸಃ ಪರಸ್ತಾತ್ आदित्यवर्णं तमसः परस्तात् ಪ್ರಯಾಣಕಾಲೇ ಮನಸಾಚಲೇನ प्रयाणकाले मनसा चलेन
ಭಕ್ತ್ಯಾ ಯುಕ್ತೋ ಯೋಗಬಲೇನ ಚೈವ ಭಕ್ತ್ಯಾ ಯುಕ್ತೋ ಯೋಗಬಲೇನ ಚೈವ ಭ್ರುವೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಭ್ರುವೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಸತಂ ಪರಂ ಪುರುಷಮುಪೈತಿ ದಿವ್ಯಂ ಸತಂ ಪರಂ ಪುರುಷಮುಪೈತಿ ದಿವ್ಯಂ ಯದಕ್ಷರಂ ವೇದವಿದೋ ವದಂತಿ ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯದ್ಯತಯೋ ವೀತರಾಗಾಃ ವಿಶಂತಿ ಯದ್ಯತಯೋ ವೀತರಾಗಾಃ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ ತರತೆ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ ಸರ್ವದ್ವಾರಾಣಿ ಸಂಯಮ್ಯ ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುಧ್ಯ ಚ ಮನೋ ಹೃದಿ ನಿರುಧ್ಯ ಚ ಮೂರ್ಧ್ಯಾಧಾಯಾತ್ಮನಃ ಪ್ರಾಣಂ ಮೂರ್ಧ್ಯಾಧಾಯಾತ್ಮನಃ ಪ್ರಾಣಂ ಆಸ್ಥಿತೋ ಯೋಗಧಾರಣಾಂ ಅಸ್ಥಿತೋ ಯೋಗಧಾರಣಾಂ ಓಮಿತ್ಯೇಕಾಕ್ಷರಂ ಬ್ರಹ್ಮ ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಂ ಅನುಸ್ಮರನ್ ವ್ಯಾಹರನ್ ಮಾಮನುಸ್ಮರನ್ ಯಃ ಪ್ರಯಾತಿ ತ್ಯಜನ್ ದೇಹಂ ಯಃ ಪ್ರಯಾತಿ ತ್ಯಜಂ ದೇಹಂ ಸ ಯಾತಿ ಪರಮಾಂ ಗತಿಂ ಸ ಯಾತಿ ಪರಮಾಂ ಗತಿಂ ಅನನ್ಯಚೇತಃ ಸತತಂ ಅನನ್ಯಚೇತಃ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭಃ ಪಾರ್ಥ್ ತಸ್ಯಾಹಂ ಸುಲಭಃ ಪಾತ್ರ ನಿತ್ಯಯುಕ್ತಸ್ಯ ಯೋಗಿನಃ ನಿತ್ಯಯುಕ್ತಸ್ಯ ಯೋಗಿನಃ ಮಾಮುಪೇತ್ಯ ಪುನರ್ಜನ್ಮ ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮಶಾಶ್ವತಂ ದುಃಖಾಲಯಮಶಾಶ್ವತಂ ನಪ್ನುವಂತಿ ಮಹಾತ್ಮಾನಃ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಾಃ ಸಂಸಿದ್ಧಿಂ ಪರಮಾಂ ಗತಾಃ ಆಬ್ರಹ್ಮಭುವನಾಲ್ಲೋಕಾಃ ಆಬ್ರಹ್ಮಭುವನಾಲ್ಲೋಕಾಃ ಪುನರಾವರ್ತಿನೋರ್ಜುನ ಪುನರಾವರ್ತಿನೋರ್ಜುನ ಮಾಮುಪೇತ್ಯತು ಕೌಂತೇಯ ಮಾಮುಪೇತ್ಯತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ ಪುನರ್ಜನ್ಮ ನ ವಿದ್ಯತೆ ಸಹಸ್ರಯುಗ ಪರ್ಯಂತಂ ಸಹಸ್ರಯುಗ ಪರ್ಯಂತಂ ಅಹರ್ಯದ್ಬ್ರಹ್ಮಣೋ ವಿದುಃ ಅಹರ್ಯದ್ ಬ್ರಹ್ಮಣೋ ವಿದುಃ ರಾತ್ರಿಂ ಯುಗ ಸಹಸ್ರಾಂತಾಂ ರಾತ್ರಿಂ ಯುಗ ಸಹಸ್ರಾಂತಂ ಈಹೋರಾತ್ರ ವಿದೋ ಜನಾಃ ದೇಹೋರಾತ್ರವಿದೋ ಜನಾಃ ಅವ್ಯಕ್ತಾದ್ವ್ಯಕ್ತಯಃ ಸರ್ವಾಃ ಅವ್ಯಕ್ತಾವ್ಯಕ್ತಯಃ ಸರ್ವಾಃ ಪ್ರಭವಂತ್ಯಹರಾಗಮೇ ಪ್ರಭವಂತ್ಯಃ ರಾಗಮೇ ರಾತ್ರ್ಯಾಗಮೇ ಪ್ರಲೀಯಂತೆ ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವಾವ್ಯಕ್ತಸಂಜ್ಞಕೆ ತತ್ರೈವಾವ್ಯಕ್ತಸಂಜ್ಞಕೆ ಭೂತಗ್ರಾಮಸ್ಸ ಏವಾಯಂ ಭೂತಗ್ರಾಮಸ್ಯ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೇ ವಶಃ ಪಾರ್ಥ ರಾತ್ರ್ಯಾಗಮೇ ವಶಃ ಪಾರ್ಥ ಪ್ರಭವತ್ಯಹರಾಗಮೇ ಪ್ರಭವತ್ಯಃ ರಾಗಮೇ ಪರಸ್ತಸ್ಮತ್ತು ಭಾವೋನ್ಯಃ ಪರಸ್ತಸ್ಮಾತ್ತು ಭಾವೋನ್ಯಃ ಅವ್ಯಕ್ತೋ ವ್ಯಕ್ತಾತ್ ಸನಾತನಃ ಅವ್ಯಕ್ತೋ ವ್ಯಕ್ತಃ ಸನಾತನಃ ಯಸ್ಸ ಸರ್ವೇಷು ಭೂತೇಷು ಯಸ್ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ ನಶ್ಯತ್ಸು ನ ವಿನಶ್ಯತಿ ಅವ್ಯಕ್ತೋಕ್ಷರ ಇತ್ಯುಕ್ತಃ ಅವ್ಯಕ್ತೋಕ್ಷರ ಇತ್ಯುಕ್ತಃ ತಮಾಹುಃ ಪರಮಾಂ ಗತಿಂ ತಮಾಹುಃ ಪರಮಾಂ ಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ ತದ್ಧಾಮ ಪರಮಂ ಮಮ ಪುರುಷಃ ಸ ಪರಃ ಪಾರ್ಥ ಪುರುಷಸ್ಸ ಪರಃ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯಾ ಭಕ್ತ್ಯಾ ಲಭ್ಯಸ್ತ್ವನನ್ಯಯಾ ಯಸ್ಯಾಂತಸ್ಥಾನಿ ಭೂತಾನಿ ಯಸ್ಯಾಂತಸ್ಥಾನಿ ಭೂತಾನಿ
येन सर्वमिदं ततं येन सर्वमिदं ततं यत्र काले त्वनावृत्तिं यत्र काले त्वनावृत्तिम् आवृत्तिं चैव योगिनः आवृत्तिं चैव योगिनः प्रयाता यान्ति तं कालं प्रयाता यान्ति तं कालं वक्ष्यामि भरतर्षभ वक्ष्यामि भरतर्षभ अग्निर्ज्योतिरः शुक्लः अग्निर्ज्योतिरः शुक्लः षण्मासा उत्तरायणम् षण्मासा उत्तरायणम् तत्र प्रयाता गच्छन्ति तत्र प्रयाता गच्छन्ति ब्रह्मविदो जनाः ब्रह्मविदो जनाः धूमो रात्रिस्तथा कृष्णः धूमो रात्रिस्तथा कृष्णः षण्मासा दक्षिणायनम् षण्मासा दक्षिणायनम् तत्र चान्द्रमसं ज्योतिः तत्र चान्द्रमसं ज्योतिः योगी प्राप्य निवर्तते योगी प्राप्य निवर्तते शुक्लकृष्णे गतिह्येते शुक्लकृष्णे गतिहेते जगतः शाश्वते मते जगतः शाश्वते मते एकया यत्यनावृत्तिम् एकया यात्यनावृत्तिम् अन्यया वर्तते पुनः अन्यया वर्तते पुनः नैते श्रुती पार्थजानन् नैते श्रुति पार्थ जानन् योगी मुह्यति कश्चन योगी मुह्यति कश्चन तस्मात् सर्वेषु कालेषु तस्मात् सर्वेषु कालेषु योगयुक्तो भवर्जुन योगयुक्तो भवार्जुन वेदेषु यज्ञेषु तपस्सु चैव वेदेषु यज्ञेषु तपस्सु चैव दानेषु यत्पुण्यफलं प्रदिष्टम् दानेषु यत्पुण्यफलं प्रदिष्टम् अत्येति तत्सर्वमिदं विदित्वा अत्येति तत्सर्वमिदं विदित्वा योगी परं स्थानमुपैति चाद्यम् योगी परं स्थानमुपैति चाद्यम् इति श्रीमद्भगवद्गीतासूपनिषत्सु इति श्रीमद्भगवद्गीतासु उपनिषत्सु ब्रह्मविद्यायां ब्रह्मविद्यायां योगशास्त्रे योगशास्त्रे श्रीकृष्णार्जुनसंवादे श्रीकृष्णार्जुनसंवादे अक्षरब्रह्मयोगो नाम अक्षरब्रह्मयोगो नाम अष्टमोऽध्यायः अष्टमोऽध्यायः यत्र योगेश्वरः कृष्णो यत्र योगेश्वरः कृष्णो यत्र पार्थो धनुर्धरः यत्र पार्थो धनुर्धरः तत्र श्रीविजयो भूतिः तत्र श्रीविजयो भूतिः ಧ್ರುವಾನೀತಿರ್ಮತಿರ್ಮಮ ಧ್ರುವಾನೀತಿರ್ಮತಿರ್ಮಮ. ಭಗವಂತನಲ್ಲಿ ಕ್ಷಮೆಯನ್ನು ಪ್ರಾರ್ಥನೆ ಮಾಡೋಣ. ಜ್ಞಾತಾಜ್ಞಾತವಾಗಿ ಉಂಟಾದ ದೋಷಗಳನ್ನು ನೀನು ಪರಿಮಾರ್ಜನೆ ಮಾಡು ಅಂತ ಪ್ರಾರ್ಥಿಸೋಣ. ಯದಕ್ಷರಪದಭ್ರಷ್ಟಂ ಯದಕ್ಷರಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ಮಾತ್ರಾಹೀನಂ ಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೆ. ನಾರಾಯಣ ನಮೋಸ್ತುತೆ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವೇ ಭವಂತು ಸುಖಿನಃ ಸರ್ವೇ ಭವಂತು ಸುಖಿನಃ. ಸರ್ವೇ ಸಂತು ನಿರಾಮಯಾಃ ಸರ್ವೇ ಸಂತು ನಿರಾಮಯಾಃ. ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಭದ್ರಾಣಿ ಪಶ್ಯಂತು.
ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಮಂಗಳಾಶಂಸನವನ್ನು ಮಾಡೋಣ. ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇ ಅರ್ಥಿನಾಂ ನಿಧಯೇ ಅರ್ತಿನಾಂ ಶ್ರೀವೆಂಕಟನಿವಾಸಾಯ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಲಂ. ಶ್ರೀನಿವಾಸಾಯ